ಸೊ 2015 ಮಾಡಲು ZLX ಸಿಂಗಲ್ ಓನರ್ ಸರ್. ಈ ಗಾಡಿ ಕೂಡ ಮಾತಾಡುತ್ತೆ ಸರ್, ಇದು ಅಂದ್ರೆ ಟಾಕಿಂಗ್ ವರ್ಷನ್ ಗಾಡಿ ಇದು. ಹೌದು, 50,000 ಇದಕ್ಕೂ ಕೂಡ 50,000 ಡೌನ್ ಪೇಮೆಂಟ್ ಸಾಕು. ಬರೀ 5 ರಿಂದ 6 ಲಕ್ಷಕ್ಕೆ ತಂದ್ರೆ ಸಾಕು. ಸಿಂಗಲ್ ಓನರ್ ಅಲ್ವಾ ಸರ್? ಸಿಂಗಲ್ ಓನರ್ 4 ವೀಲ್ ಡ್ರೈವ್ ಗಾಡಿಗಳೇ ಸಿಗ್ತಾ ಇಲ್ಲ. ಲೋನ್ ಅಂತ ಬಂದ್ರೆ 1.80 ರಿಂದ 2 ಲಕ್ಷ ಲೋನ್ ಆಗುತ್ತೆ. ಒಂದು ಚಿಲ್ಲರೆ ತಂದ್ರೆ ಸಾಕು. 1 ಲಕ್ಷ 1.10 ತಂದ್ರೆ ಸಾಕು ಆರಾಮಾಗಿ. ಹೌದು, 96,000 ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಸೊ ಇದು ಬಂದ್ಬಿಟ್ಟು ಆಟೋಮೆಟಿಕ್ ಗಾಡಿ. ಸೊ ಎಲ್ಲದಕ್ಕಿಂತ ಹೆಚ್ಚಿಗೆ ಬರೀ 15,000 ಗಾಡಿ ಓಡಿದೆ ಸರ್. ಬರೀ 15,000 ಕಿಲೋಮೀಟರ್ ಓಡಿದೆ. ಸೊ 30,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಆರಾಮಾಗಿ ಪೋಲೋ ಗಾಡಿ ತಗೊಂಡು ಹೋಗ್ಬೋದು ನೀವು. ಇದು 26 ನಿಮ್ ಡ್ರೈವಿಂಗ್ ಮೇಲೆ ಬರ್ತದೆ. 45,000 ತಗೊಂಡ್ಬರ್ಲಿ, 5 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ, ಆರಾಮ ತಗೊಂಡೋಗ್ಬೋದು. ಲೋನ್ ಅಂತ ಬಂದ್ರೆ 6.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಒಂದು 80,000 ಡೌನ್ ಪೇಮೆಂಟ್ ತರಲಿ. ಸಿಂಗಲ್ ಓನರ್ ಡೀಸೆಲ್ ಡಿಸೈರ್. ವೀಕ್ಷಕರಿಗೆ ಎಲ್ಲಿ ಬೇಕನ್ನ ನೀವು ಚೆಕ್ ಮಾಡಿ, ಯಾವ ಶೋರೂಮ್ ಅಲ್ಲಿ ಬೇಕಾನ ಕೊಟೇಶನ್ ತಗೊಳ್ಳಿ. 7.5 ಲಕ್ಷ ಇದೆ ನಂಜುಂಡೇಶ್ವರ ಕಾರ್ ಲೈನ್ಸ್ ಅಲ್ಲಿ. ಬರೇ 6.5 ಲಕ್ಷ ಗಾಡಿ ಕೊಡ್ತಾ ಇದ್ದೀವಿ. ಒಂದಲ್ಲ ಸರ್, 2 ಗಾಡಿ ಸರ್. 2 ಬೇಕಾ ಸರ್? ಯಾವ್ದು ಬೇಕು ಸರ್ ನಿಮ್ಗೆ? 2016 ಮಾಡಲು SX ಆಪ್ಷನ್ ಅಲ್ಲಿ ಬೇಕಾ ನಿಮ್ಗೆ? 6 ಏರ್ ಬ್ಯಾಗ್ ಗಾಡಿ ಇಲ್ಲ 2012 ಮಾಡಲು ಡ್ಯೂಯಲ್ ಏರ್ ಬ್ಯಾಗ್ ಗಾಡಿ ಬೇಕಾ? ಹೌದು ಸರ್, 78,000 ಡೀಸೆಲ್, ಅದರಲ್ಲೂ 85 PS. ಇದು ಬಂದು ZA ಬರ್ತದೆ. ಸೊ ಅಲ್ಲಿ ನೋಡಿದ್ದು ZA ಪ್ಲಸ್, ಇದು ZA. ಒಂದು 80,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಆರಾಮ ತಗೊಂಡು. ಅದು 17 ಮಾಡಲ್ ಸರ್. ಹೌದು ಸರ್, 17 ಮಾಡಲ್ ಟಾಪ್ ಎಂಡ್ ಗಾಡಿ. 6,80,000 ಗಾಡಿ ಕೊಡ್ತಾ ಇದೀವಿ ಸರ್. 11 ಮಾಡಲು, ಅದರಲ್ಲೂ V ವರ್ಷನ್ ಗಾಡಿ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ಅದು ಸಿಂಗಲ್ ಓನರ್ ಗಾಡಿ. 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, 6 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಂಡು. ನಲವತ್ತು ಸಾವಿರ ಡೌನ್ ಪೇಮೆಂಟ್ ತರಲಿ, ಮಿಕ್ಕಿದ್ದೆಲ್ಲ ನಾನು ಲೋನ್ ಮಾಡಿ 40,000 ತಂದ್ರೆ ಸಾಕು. 18 ಮಾಡಲ್ ಒಳ್ಳೆ ಮೈಲೇಜ್ ಖಂಡಿತ ಕೊಡ್ತೀನಿ. ಇವತ್ತೊಂದು ಆಲ್ಟೋ ತಗೋಬೇಕು ಅಂದ್ರೆ 2009 ಮಾಡಲು 1.5 ಲಕ್ಷ 1.80 ಇದೆ. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬರ್ಲಿ ಸರ್, 1,40,000ಕ್ಕೆ ಫಿಯಟ್ ಪುಂಟೋ ಕೊಡ್ತೀನಿ. ಎಲ್ಲಾ ಫಿಟ್ಟಿಂಗ್ ಇರೋದು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್, ಮಾರ್ವಿನ್ ಸೀಟ್ ಕವರ್, ಹೆಡ್ಡರ್ಸ್ ಎಲ್ಲ ಇರುವಂತ ಒಳ್ಳೆ ಗಾಡಿ ಕೊಡ್ತಾ ಇತ್ತು. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ನಿಮ್ಗೆ 20 ಅಬೋ ಲಾಂಗ್ ಅಲ್ಲಿ ಕೊಡುತ್ತೆ. 18 ಸಿಟಿನಲ್ಲಿ ಆರಾಮಾಗಿ ಕೊಡುತ್ತೆ. 18 ಸಿಟಿಲಿ ಆರಾಮಾಗಿ ಸಿಗುತ್ತೆ. ಅದರಲ್ಲೂ ನಿಮ್ಗೆ 50 ರಿಂದ 60,000 ತಗೊಂಡ್ಬಂದ್ರೆ ಲೋನ್ ಮಾಡಿಸ್ಕೊಡ್ತಾ ಇದಾರೆ ಸರ್. ಹೌದು ಸರ್, ಇದು A to Z ಎಲ್ಲಾ ಆಪ್ಷನ್ಸ್ ಬರ್ತದೆ. ಏರ್ ಬ್ಯಾಗ್ ಇಂದ 7.5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ. ಇದು 7.5 ಲಕ್ಷ ಗಾಡಿ ಕೊಡ್ತೀನಿ. 25,000 ತಗೊಂಬನ್ನಿ, ಅದರಲ್ಲೂ ಡೀಸೆಲ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಅದಕ್ಕೆ 70 ಕಾರ್ ಇದೆ ಮಾಡಿ. 4.25 ಲಕ್ಷ ಇದೆ ಸಿಂಗಲ್ ಸೆಕೆಂಡ್ ಓನರ್. 3,30,000 ರೂಪಾಯಿಗೆ ಈಟೇಲ್ ಸಿಗ್ತಾ ಇದೆ ನಿಮ್ಗೆ. ಎಲ್ಲ ಟೋಟಲ್ ಇದೆ. ನಿಮ್ಗೆ ಸ್ವಿಫ್ಟ್ ಮೈಲೇಜ್ ಬರ್ತದೆ, SUV ಸೆಗ್ಮೆಂಟ್ ಬರ್ತದೆ. ಎರಡನೇದಾಗಿ ಇದು ಸಿಂಗಲ್ ಓನರ್ ಗಾಡಿ ಆಗಿದೆ. ಸಿಂಗಲ್ ಓನರ್ ಡೀಸೆಲ್ ಗಾಡಿ. 320 330 ಲೋನ್ ಆಗ್ತದೆ. ಒಂದು 30-35,000 ತಂದ್ರು ಸಾಕು. ಸೊ 1.5 ಲಕ್ಷಕ್ಕೆ ನಿಮ್ ಚಾನಲ್ ಇಂದ ಬರೋರಿಗೆ ಬರೀ 1.5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ. 6.5 50,000 ಡೌನ್ ಪೇಮೆಂಟ್ ತಂದ್ರು ಸಾಕು ಸರ್. ಸೊ ಇದನ್ನ ನಿಮ್ಗೆ 5,80,000 ಗಾಡಿ ಕೊಡ್ತಾ ಇದ್ದೀವಿ. 6.5 ಲಕ್ಷ 6.25 ಲಕ್ಷ ಎಲ್ಲ ಕಡೆ ಇದೆ ವೀಕ್ಷಕರೇ. ಬರೀ 5.80 ಗಾಡಿ ಕೊಡ್ತಾ ಇದೀವಿ. ನೀವು ಒಂದು 30,000 ತಗೊಂಬನ್ನಿ, ಇಲ್ಲ 50,000 ತಗೊಂಬನ್ನಿ, ಇಲ್ಲ 80,000 ತಗೊಂಬನ್ನಿ. ಏನ್ ತರ್ತಿರೋ ತನ್ನಿ, ನೀವು ಡೌನ್ ಪೇಮೆಂಟ್ ಸಾಕು ನನಗೆ. 50,000 ತಗೊಂಬರ್ಲಿ, ಇದಕ್ಕೂ ಕೂಡ 6 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ. ತಗೊಂಡೋಗ್ಲಿ ಸರ್. 6 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. 50,000 ತನ್ನಿ ಸಾಕು, ನಿಮ್ಗೆ 72,000 ಓಡಿರ್ತಕ್ಕಂಥ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದ್ದೀವಿ.
6,25,000ಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. 6,25,000 ಬರೀ 6,25,000ಕ್ಕೆ ಗಾಡಿ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 5ರಿಂದ 5.5 ಲೋನ್ ಮಾಡ್ಕೊಡ್ತೀವಿ. ಒಂದು 75,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮ ತಗೊಂಡು 75,000 ಡೌನ್ ಪೇಮೆಂಟ್ ತಂದ್ರೆ ಸಾಕು ನಿಮ್ಗೆ. ಇದು ಲೋನ್ ಕೂಡ ಆಗ್ಬಿಡುತ್ತೆ. ನಂಜುಂಡೇಶ್ವರ ಕಾರ್ಸ್ ತುಂಬಾನೇ ಫೇಮಸ್ ಆಗ್ತಿದ್ದೀರಾ ನಾಗರಬಾವಿಲಿ ಅಂತಾನೆ ಹೇಳ್ಬೋದು ಸರ್. ಅದರಲ್ಲೂ ಮಾರುತಿ ಕಾರ್ಸ್ ಅಂತ ಹೇಳಿದ್ರೆ ನಂಜುಂಡೇಶ್ವರ ಕಾರ್ಸ್ ಬರಲೇಬೇಕು. ಬೇರೆ ಯಾವ ಶೋರೂಮ್ಗೆ ಹೋದ್ರೂ ಡಿಫ್ರೆಂಟ್ ವೆಹಿಕಲ್ ಸಿಕ್ಕಿದ್ರು ನಿಮ್ಮ ಹತ್ರ ಅದು ಸಿಗುತ್ತೆ. ಬಟ್ ಮಾರುತಿ ಸುಜುಕಿ 70% ಮಾರುತಿ ಕಾರ್ಸ್ ಮೇಂಟೈನ್ ಮಾಡ್ತೀವಿ, 30% ಅದರ್ಸ್ ವೆಹಿಕಲ್ ಖಂಡಿತ ಮೇಂಟೈನ್ ಮಾಡ್ತೀವಿ. ಸೊ ಯಾಕೆಂದ್ರೆ ಹೆಸರು ಮಾಡ್ಬಿಟ್ಟಿದೀವಿ ಮೊದಲಿಂದ. ಮಾರುತಿ ಕಾರ್ಸ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್, ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಕಾರ್ಸ್ ಅನ್ನೋದಕ್ಕಿಂತ ನಯ ವಿನಯತೆ ಇದೆಯಲ್ಲ ಸರ್, ಅದರಲ್ಲೂ ನಮ್ಮ ಹಿಂದೂ ಸಂಸ್ಕಾರ ಏನಿದೆ ಅದು ನಿಮ್ ತುಂಬಾ ಅಟ್ರಾಕ್ಟ್ ಮಾಡ್ಬೇಕು. ಯಾರೇ ಬಂದ್ರು ಕಸ್ಟಮರ್ ಬಂದ್ರು ಆ ನಗುಮುಖದಲ್ಲಿ ಅವ್ರನ್ನ ಇದ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನ ಒಂದು ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ಆಫೀಸ್ ಒಳಗಡೆ ಬರ್ತಾ ಇರೋ ವೆಂಕಟೇಶ್ವರ ಸ್ವಾಮಿದು ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೇಳಿ ಸರ್ ನಿಮ್ಮ ಶೋರೂಮ್ ಬಗ್ಗೆ. ಸರ್ ನಮ್ಮ ಶೋರೂಮ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಲೊಕೇಶನ್ ಫಸ್ಟ್ ಆಗಿ ಹೇಳ್ತೀನಿ. ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ನೀವು ಮುಳ್ಳುಪಾಳ್ಯ ಮೇನ್ ರೋಡಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಬಂದ್ರೆ ಸಾಕು, ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ ಸಿಗುತ್ತೆ. ಸೊ ವೀಕ್ಷಕರೇ, ಯಾರು ಯಾವತ್ನಲ್ಲಾದ್ರೂ ನೀವು ಫೋನ್ ಮಾಡಿ. ಸೊ ಸಪೋಸ್ ಏನೋ ಫೋನ್ ತೆಗಿಲಿಲ್ಲ ಅಂದಾಗ ನಿಮ್ಗೆ ಏನಿಲ್ಲ, ಒಂದು ವಾಟ್ಸಪ್ಪಲ್ಲಿ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಗೆ ಒಂದು ಕ್ಯಾಡ್ಲಾಗ್ ಕಳಿಸ್ತೀವಿ, ಲಿಂಕ್ ಕಳಿಸ್ತೀವಿ. ಲಿಂಕಲ್ಲಿ ಕ್ಯಾಡ್ಲಾಗ್ ಆಗಲಿ ನಮ್ಮ ಆಫೀಸ್ ಲೊಕೇಶನ್ ಆಗಲಿ ಪ್ರತಿಯೊಂದು ಇರ್ತದೆ. ಸೊ ನಮ್ಮಲ್ಲಿ ಅಷ್ಟೇ ಸ್ಟಾಕ್ ಇರಲ್ಲ, ನಿಮ್ಗೆ ಯಾವುದೇ ವೆಹಿಕಲ್ ಬೇಕಾದ್ರೂ ಕೂಡ ನೀವು ಮೆಸೇಜ್ ಮಾಡಿದ್ರೆ ಸಾಕು. ಸಪೋಸ್ ನಮ್ಮಲ್ಲಿ ಬಲೋನೋ ಇಲ್ಲ ಅಂದ್ರೆ ಬಲೋನೋ, ಇಲ್ಲ ಏಟಿಗ ಇಲ್ಲ ಅಂದ್ರೆ ಏಟಿಗ, ಇಲ್ಲ ನಿಮ್ಗೆ ಎನಿ ವೆಹಿಕಲ್, ಏನ್ ವೆಹಿಕಲ್ ಸ್ವಿಫ್ಟ್ ಬೇಕಾದ್ರೆ ಸ್ವಿಫ್ಟ್, ಏನೋ ಒಂದು ನೀವು ಚಾಟ್ ಮಾಡಿದ್ರೆ ಸಾಕು. ಯಾಕೆಂದ್ರೆ ಹಾಯ್ ಅಂತ ಮೆಸೇಜ್ ಮಾಡಿದ್ಮೇಲೆ ನಿಮ್ಗೆ ಕ್ಯಾಟ್ಲಾಗಲ್ಲಿ ಸಿಕ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ ವೆಹಿಕಲ್ ಬೇಕು ಚಾಟ್ ಮಾಡಿದ್ರೆ ಸಾಕು. ನಾವು ವಿತಿನ್ ಹಾಫ್ ಅನ್ ಅವರ್ ಒಳಗಡೆ ನಿಮ್ ಫೋಟೋ ಕೂಡ ಅಪ್ಡೇಟ್ ಮಾಡ್ತೀವಿ, ಎಲ್ಲ ವೆಹಿಕಲ್ ಕೊಡ್ತೀವಿ. ಕೊಡೋದಲ್ಲೇ ನಮ್ಮಲ್ಲಿ 90% ಲೋನ್ ಮಾಡ್ಕೊಡ್ತೀವಿ. ಯಾವುದೇ ಒಂದು ನೀವು 100 ರೂಪಾಯಿ ಲೆಕ್ಕಾಚಾರಕ್ಕೆ ಬಂದಾಗ 90 ರೂಪಾಯಿ ನಿಮ್ ಲೋನ್ ಖಂಡಿತ ಆಗೇ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಮಿನಿಮಮ್ 680 ಮೇಲೆ ಸಿವಿಲ್ ಸ್ಕೋರ್ ಇದ್ರೆ ವೀಕ್ಷಕರೇ, ಕರ್ನಾಟಕದ ಕೊನೆ ಮನೆ ನಿಮ್ದಾಗಿದ್ರು ಕೂಡ ನಂಜುಂಡೇಶ್ವರ ಕಾರ್ಸ್ ಅವರು ನಿಮ್ ಕಾರ್ ತಲುಪಿಸೋ ಕೆಲಸ ಖಂಡಿತವಾಗಿ ಮಾಡ್ತಾರೆ. ಮನೆ ಮುಂದೆ ಒಂದು ಕಾರು ಅಂತ ಪಕ್ಕ ಇದೆ ಇರ್ಲೇಬೇಕು ಸರ್. ಆದ್ರೆ ಒಂದು ಇದೆ ಸರ್, ಒಂದು ಮಿತ್ ಇದೆ ಸರ್. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ತುಂಬಾ ಕಾಮೆಂಟ್ಸ್ ಗಳು ಬಂದಿತ್ತು. ಈಗ ನಾಗರಬಾವಿಲಿ ಇವಾಗ ಸಪೋಸ್ ನಿಮ್ಮ ಹತ್ರ ಇರೋ ಕಾರ್ಗಳು ಅಥವಾ ಅವ್ರ ಹತ್ರ ಇರೋ ಕಾರ್ಗೆ ಯಾವ್ದು ಕಂಪ್ಯಾರಿಸನ್ ಮಾಡ್ಬಿಡ್ತಾರೆ. ಯಾಕಂದ್ರೆ ನಮ್ಗೆ ಅಲ್ಲೇ ಸಿಕ್ಬಿಡುತ್ತೆ, ಕಡಿಮೆ ಸಿಗುತ್ತೆ, ಇಲ್ಲಿ ಏನಕ್ಕೆ ಇಷ್ಟೊಂದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಸರ್. ಏನಿಲ್ಲ ಸರ್, ನಮ್ಮಲ್ಲಿ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು ವೀಕ್ಷಕರೇ, ತಪ್ಪಾ ತಿಳ್ಕೊಬೇಡಿ. ನಮ್ಮಲ್ಲಿ ಓನ್ಲಿ ಬೆಂಗಳೂರು ಗಾಡಿ ಮಾತ್ರ, ಅಂದ್ರೆ ಆಲ್ಮೋಸ್ಟ್ ಕರ್ನಾಟಕ ಗಾಡಿ, ಅದರಲ್ಲೂ ನಾನು 99% ಎಲ್ಲ ನಾನು ಬೆಂಗಳೂರು ಗಾಡಿನೇ ಕೊಡೋದು. ಆಮೇಲೆ ಎಲ್ಲ ನಾನು ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್ಲೇ ಕೊಡ್ತೀನಿ. ನಾನು ರೀ ನಂಬರ್ ಆಗಲಿ, DL ಗಾಡಿ ಆಗಲಿ, HR ಗಾಡಿ ಆಗಲಿ, ಹರಿಯಾಣ ಗಾಡಿ, ಎನ್ನಿ ಗಾಡಿ ನಾನು ಮಾರಲ್ಲ. ಯಾಕೆಂದ್ರೆ ನನಗೆ ಅರ್ಥ ಆಗಿರಲ್ಲ. ಬಟ್ ನಾನು ಹೇಳ್ತಾ ಇರೋದು, ನಾನು ಕೊಡೋ ಗಾಡಿ ಸರ್, ನೀವು ರಾತ್ರಿ 12 ಗಂಟೆ 1 ಗಂಟೆನಲ್ಲಿ ಯಾರೋ ತಾಯಿಗೆ ಹುಷಾರಿಲ್ಲ, ತಂಗಿಗೆ ಹುಷಾರಿಲ್ಲ, ಮಕ್ಳಿಗೆ ಹುಷಾರಿಲ್ಲ, ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗೋ ಅಂತ ಗಾಡಿ ನಾನು ಕೊಡ್ತೀನಿ. ತಡಿಯಪ್ಪ ಅದನ್ನೇ ನಾನು ತೊಳ್ಕೊಂಡು ಹೋಗ್ಬೇಕು ಅನ್ನೋ ಗಾಡಿ ನಾನು ಖಂಡಿತ ಕೊಡಲ್ಲ ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಕೊಡ್ತಾ ಇರೋ ಗಾಡಿ ಜೆನ್ಯೂನ್ ಗಾಡಿ, ಒರಿಜಿನಲ್ ಗಾಡಿಗಳು. ನಾನು ನೋಟಿಫಿಕೇಶನ್ ಮಾಡಿರ್ತೀನಿ, ನಾನು ಪ್ರತಿಯೊಂದು ಚೆಕ್ ಮಾಡಿರ್ತೀನಿ. ಸೊ ಅಂತ ಗಾಡಿ ಮಾತ್ರ ನಿಮ್ಗೆ ಕೊಡ್ತಾ ಇದ್ದೀನಿ ವೀಕ್ಷಕರೇ. 10,000 ಜಾಸ್ತಿ ಇರ್ಬೋದು, ಬೇರೆ ಶೋರೂಮಿಂದ 10,000 ಕಡಿಮೆ ಇರ್ಬೋದು, ಅದನ್ನ ನಾನು ಕಾಂಪಿಟೇಟ್ ಮಾಡಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ಎಲ್ಲರೂ ಕೂಡ ಮಾಡೋದು ಲಾಭಕ್ಕೆ, ಪ್ರತಿಯೊಂದು ಶೋರೂಮ್ ಅವ್ರು ಮಾಡೋದು ಲಾಭಕ್ಕೆ, ಜೀವನಕ್ಕೇನೆ. ಸೊ ನಾವು ಮಾಡ್ತಾ ಇರೋದು ಜೀವನಕ್ಕೇನೆ. ಬಟ್ ಒಳ್ಳೆ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ, ನನಗೆ ಮನಸ್ಸು ತೃಪ್ತಿ ಇದೆ. ಬಟ್ ನೀವು ಅನಿಸಿಕೆಗಳು ಏನಿದೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಒಂದೇ ಇರಲ್ಲ ಸರ್, 5 ತರ ಇದ್ದೇ ಇರ್ತದೆ. ಯೋಚನೆ ಮಾಡ್ತಾರೆ, ಒಳ್ಳೆ ತರ ಯೋಚನೆ ಮಾಡೋರು ಅಥವಾ ನನಗೆ ಹೌದಪ್ಪ ನೀವು ಹೇಳಿರೋ ಪಾಯಿಂಟ್ ಅಲ್ಲಿ ವ್ಯಾಲಿಡ್ ಇದೆ ಅನ್ನೋರು ನಿಮ್ಗೆ ಸರಿ ಪಾಯಿಂಟ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಈಗ ನಾವು ಶೋರೂಮ್ ಮಾಡಿದಾಗಿಂದ ನಮ್ಗೆ ರೆಫರೆನ್ಸ್ ಕಸ್ಟಮರೇ ಜಾಸ್ತಿ. ನಮಗೆ ಯೂಟ್ಯೂಬ್ ಕಸ್ಟಮರ್ಗಿನ್ನ ನನಗೆ ರೆಫರೆನ್ಸ್ ಕಸ್ಟಮರೇ ಜಾಸ್ತಿ. ಯಾಕೆಂದ್ರೆ ಒಂದು ವೆಹಿಕಲ್ ತಗೊಂಡು ನನಗೆ ಸಾಕಪ್ಪ ಅನ್ನೋರು ನನಗೆ ಇವತ್ತಿನವರೆಗೂ ಯಾರಿಲ್ಲ ಸರ್. ಒಂದು ವೆಹಿಕಲ್ ತಗೊಂಡವರು ಕೂಡ ನನಗೆ 3, 4, 2 ಮಿನಿಮಮ್ 2 ಗಾಡಿ ಆದ್ರೂ ತಗೊಂಡಿದ್ದಾರೆ. ಇಲ್ಲ ಅವ್ರ ರೆಫರೆನ್ಸ್ ಅಲ್ಲಿ, ಅವ್ರ ಫ್ರೆಂಡ್ಸ್ ಅಲ್ಲಿ, ಅವ್ರ ಅಣ್ಣ ತಮ್ಮದಿರಿಗೆ ಕರ್ಕೊಂಡ್ ಕೊಡಿಸ್ತಾನೆ ಇದ್ದಾರೆ. ರೆಫರೆನ್ಸ್ ಕಸ್ಟಮರ್ಸ್ ನನಗೆ ಜಾಸ್ತಿ ಇದ್ದಾರೆ ಸರ್. ನಾನು ಹೇಳಿದ್ರೆ ಸರ್ವೈವ್ ಮಾಡಕ್ ಆಗಲ್ಲ ಇಷ್ಟು ವರ್ಷ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಸರ್ವೈವ್ ಆಗ್ಬೇಕಂತ ಹೇಳಿದ್ರೆ ನೀವು 104 ಕಾಮೆಂಟ್ ನಮ್ಮ ಚಾನೆಲ್ ಅಲ್ಲಿ ಅಥವಾ ನಮ್ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಬಂದಾಗ ಎಲ್ಲ ಅದನ್ನ ನೋಡ್ಕೊಂಡು ನೀವು ಸ್ಕಿಪ್ ಮಾಡೋ ಬದಲು ನೀವೇ ಬಂದು ಚೆಕ್ ಮಾಡಿ ಗಾಡಿಗಳನ್ನ ನೋಡಿ ತಗೊಳ್ಳೋದ್ರಲ್ಲಿ ತುಂಬಾನೇ ನಿಮ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಒಂದ್ಸಲ ಬಂದು ನಂಜುಂಡೇಶ್ವರ ಕಾರ್ಸ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸರ್. ಒಳ್ಳೇದಾಗ್ಲಿ, ಇದೇ ತರ ಸರ್ವಿಸ್ ನೀವು ಎಲ್ಲರಿಗೂ ಕೊಡ್ತಾ ಇರಿ. ಆಲ್ ಓವರ್ ಕರ್ನಾಟಕಕ್ಕೆ ಏನು ಕೊನೆ ಮನೆಗೆ ನೀವು ಲೋನ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಅದು ಮಾಡ್ಕೊಡಿ. ಹಾಗೆ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿ ಕೂಡ ಖಂಡಿತ ಸರ್. ನಮಗೆ ಕಸ್ಟಮರ್ ಬಂದ್ರೆ ನಾವು ಆದಷ್ಟು ನಮ್ಮ ಕಡೆಯಿಂದ ಕಸ್ಟಮರ್ ಏನ್ ಕನ್ವೀನಿಯಂಟ್ ಮಾಡ್ಕೊಡ್ಬೋದು ಖಂಡಿತವಾಗಿ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆದಾಗ್ಲಿ ಸರ್, ಈಗ ಬೆಳಿತಾರೆ ಸರ್. ಸರ್ ಭರತ್ ಸರ್, ಚೆನ್ನಾಗಿದ್ದೀರಾ? ನಾರ್ಮಲ್ ಆಗಿ ಭರತ್ ಸರ್ ಹೇಗಿದ್ದೀರಾ ನೀವು? ಸರ್ ಸೂಪರ್ ಆಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್.
ಶ್ರೀ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಮೊದಲಿಗೆ ನಮ್ಮ ಹತ್ರ ಒಂದು XUV 500 ಕಾರ್ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ 2012 ಮಾಡಲ್ ವೆಹಿಕಲ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ. ಸೊ ಕಿಲೋಮೀಟರ್ ಬಂದ್ಬಿಟ್ಟು 96,000 ಗಾಡಿ ಓಡಿದೆ ಸರ್. 96,000 ಅಷ್ಟೇ ಓಡಿದೆ. W8 ಅಂದ್ರೆ 8 ಏರ್ ಬ್ಯಾಗ್ ಇರುತ್ತೆ ಸರ್ ವೆಹಿಕಲ್ ಅಲ್ಲಿ. 8 ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ಎಲ್ಲ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ನೋಡಿ ತುಂಬಾನೇ ಚೆನ್ನಾಗಿದೆ. ತುಂಬಾ ಕಡಿಮೆ ಓಡಿದೆ ಅಷ್ಟೇ ಇದು. ಹೌದು ಸರ್. 80,000 ಅಲ್ವಾ? 98,000 ಓಡಿದೆ ಸರ್. 85,000 ಓಡಿದೆ. 98 ಓಡಿದೆ ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು 6,25,000ಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. 6,25,000 6,25,000ಕ್ಕೆ ಗಾಡಿ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 5 ರಿಂದ 5.5 ಲೋನ್ ಮಾಡ್ಕೊಡ್ತೀವಿ. ಒಂದು 75,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮ ತಗೊಂಡು 75,000 ಡೌನ್ ಪೇಮೆಂಟ್ ತಂದ್ರೆ ಸಾಕು ನಿಮ್ಗೆ. ಇದು ಲೋನ್ ಕೂಡ ಆಗ್ಬಿಡುತ್ತೆ. ಅದರಲ್ಲೂ ತುಂಬಾ ಕಡಿಮೆ ಓಡಿದೆ. 95,000 98,000 ಅಷ್ಟೇ ಓಡಿರ್ತಕ್ಕಂಥದ್ದು. ಅದು ಡೀಸೆಲ್ ಅಲ್ಲಿ. ನಿಮಗೆ ಗೊತ್ತು XUV 500 ಅಲ್ಲ ಯಾವ ತರ ರೇಂಜ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ 5-10 ಲಕ್ಷ ಆರಾಮಾಗಿ ಓಡಿಸಬಹುದು. ಅದು ಮಹೀಂದ್ರ ಕಂಪನಿಯಲ್ಲಿ ತುಂಬಾ ಕಡಿಮೆ ರೇಟ್ ಕೂಡ ಇದೆ. ಅದನ್ನು W8 ಟಾಪ್ ಎಂಡ್ ಬರುತ್ತೆ. 8 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮ್ಗೆ ಇದರಲ್ಲಿ. ಹಾಗೆ ನಮ್ಮ ಹತ್ರ ಒಂದು i20 ವೆಹಿಕಲ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು 2018 ಮಾಡಲ್ ಮ್ಯಾಗ್ನಾ ಪ್ಲಸ್ ಅನ್ಬಿಟ್ಟು ಇದ್ರಲ್ಲಿ ಕೂಡ ಡ್ಯುಯಲ್ ಏರ್ ಬ್ಯಾಗ್ ನಿಮ್ಗೆ ಎಲ್ಲ ಬರುವಂತ ಗಾಡಿ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಪ್ರತಿಯೊಂದು ಎಲ್ಲ ಬರ್ತದೆ. ಕಿಲೋಮೀಟರ್ ವೈಸ್ ಹೋದ್ರೆ ಬರೀ 53,000 ಗಾಡಿ ಓಡಿದೆ ಸರ್. ಬರೀ 53,000 ಓಡಿದೆ ಸರ್. ಬರೀ 6.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ. ಬರೀ 6.5 ಲಕ್ಷಕ್ಕೆ i20 ಸಿಗುತ್ತೆ ನೋಡ್ಬೋದು. ಬಾಡಿ ಲೈನ್ ಅಂತೂ ತುಂಬಾ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ ಅಲ್ವಾ ಸರ್? ಹೌದು ಸರ್, ಎಲ್ಲ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಸೊ 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಒಂದು 50,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮಾಗಿ ತಗೊಂಡು ಹೋಗ್ಬೋದು. 50,000 ಡೌನ್ ಪೇಮೆಂಟ್ ತಂದ್ರೆ ಸಾಕು ನಿಮ್ಗೆ ಈ ಗಾಡಿ ಆರಾಮಾಗಿ ಲೋನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದು i20 ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಹಾಗೆ ಬಲೆನೋ ಬೇಕು ಅಂದ್ರೆ ಬಲೆನೋ ಕೂಡ ಅವೈಲೇಬಲ್ ಇದೆ ಸರ್. ಇದು ಬಲೆನೋ ಅಷ್ಟೇ ಸರ್. 50,000 ತರಲಿ ಸರ್ ಡೌನ್ ಪೇಮೆಂಟ್. ಬರೀ 6.5 ಲಕ್ಷ ಹೇಳ್ತಾ ಇದ್ದೀನಿ. 50,000 ಡೌನ್ ಪೇಮೆಂಟ್ ತರಲಿ. ಅದರಲ್ಲಿ 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಹೌದು, ಇದರಲ್ಲಿ ಕೂಡ ನಿಮ್ಗೆ ಟೆಚ್ಚು ಗಿಚ್ಚು ಮತ್ತೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ ಗಾಡಿ. ಸೊ 6.5 ಲಕ್ಷಕ್ಕೆ ಈ ಗಾಡಿ ಮಾಡ್ಕೊಡ್ತಾ ಇದೀನಿ ಸರ್. ಹೌದು, ಬರೋ 6.5 ಲಕ್ಷಕ್ಕೆ ಮಾಡಿಸ್ಕೊಡ್ತಾ ಇದೀರಲ್ವಾ ಸರ್? ಅದು 18 ಮಾಡಲ್ ಸಿಂಗಲ್ ಓನರ್. 50,000 ತಗೊಂಡ್ಬನ್ನಿ. ಈ ಗಾಡಿ ನಿಮ್ಗೆ ಆರಾಮಾಗಿ ಲೋನ್ ಕೂಡ ಆಗ್ಬಿಡುತ್ತೆ. ಅದು ನಿಮ್ಗೆ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ ನೋಡಬಹುದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಸರ್ ಡಿಸೈರ್ ಇದು ಬಂದು ಸಿಂಗಲ್ ಓನರ್ ಗಾಡಿ. ಸೊ ಇದು ಬಂದು 2015 ಮಾಡಲ್. ಬರೀ 36,000 ಕಿಲೋಮೀಟರ್ ಓಡಿದೆ ಸರ್. 36,000 ಕಿಲೋಮೀಟರ್ ಓಡಿದೆ. ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನೀವು ನೋಡಬಹುದು, ಇಂಟೀರಿಯರ್ ಆಗ್ಲಿ ಎಕ್ಸ್ಟೀರಿಯರ್ ಆಗ್ಲಿ ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಬರೀ 36,000 ಕಿಲೋಮೀಟರ್ ಅಷ್ಟೇ ಡಿಪೆಂಡ್ ಆಗಿದೆ. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 5,80,000 ಹೇಳ್ತಾ ಇದೀವಿ. 5,60,000 ಗೆ ಗಾಡಿ ಕೊಟ್ಬಿಡ್ತೀನಿ ಸರ್. 5,60,000 ಗೆ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಅದು ಬರೀ 36,000 ಕಿಲೋಮೀಟರ್. ಹೌದು ಸರ್, 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಒಂದು 60,000 ತಂದ್ರೆ ಸಾಕು ಡೌನ್ ಪೇಮೆಂಟ್, ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಬರೀ 60,000 ತನ್ನಿ ಆರಾಮಾಗಿ ಲೋನ್ ಆಗ್ಬಿಡುತ್ತೆ. ಸಿಂಗಲ್ ಓನರ್ ಬರುತ್ತೆ ನಿಮ್ಗೆ. 36,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಇದಿದೆ ಸರ್ ಬುಲೆರೋ. ಹೌದು ಸರ್, ಈಗ ತಾನೇ ಬಂದಿದೆ. ಸೊ 2015 ಮಾಡಲ್ ZLX ಸಿಂಗಲ್ ಓನರ್ ಸರ್. ಈ ಗಾಡಿ ಕೂಡ ಮಾತಾಡುತ್ತೆ ಸರ್. ಇದು ಅಂದ್ರೆ ಟಾಕಿಂಗ್ ವರ್ಷನ್ ಗಾಡಿ ಇದು. ಹೌದು ಹೌದು ಸರ್, ಟಾಕಿಂಗ್ ವರ್ಷನ್ ಇದೆ. ಡೀಸೆಲ್ ವೇರಿಯಂಟ್ ZLX ಫುಲ್ಲಿ ಟಾಪ್ ಎಂಡ್ ಮಾಡಲ್. ಫುಲ್ಲಿ ಟಾಪ್ ಎಂಡ್ ಮಾಡಲ್. ಟಾಪ್ ಎಂಡ್ ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮತ್ತೆ ನಿಮ್ಗೆ ಟಾಕಿಂಗ್ ವರ್ಷನ್ ಬರುತ್ತೆ. ಆಮೇಲೆ ಹೈಬ್ರಿಡ್ ಕೂಡ ಬರುತ್ತೆ ಇದರಲ್ಲಿ. ಅಂದ್ರೆ ಕ್ಲಚ್ ಬಿಟ್ರೆ ಗಾಡಿ ಆಫ್ ಆಗುತ್ತೆ. ಕ್ಲಚ್ ಬಿಟ್ರೆ ಆಫ್ ಆಗುತ್ತೆ ಸಿಗ್ನಲ್ ಅಲ್ಲಿ. ಸೊ ಡೀಸೆಲ್ ಸೇವರ್ಗೋಸ್ಕರ ಆ ತರ ಮಾಡಿದ್ದಾರೆ ಸರ್. ಆ ತರ ವೆಹಿಕಲ್ ಡೀಸೆಲ್ ಸೇವರ್ಗೋಸ್ಕರ ಮಾಡಿದ್ದಾರೆ. ಕ್ಲಚ್ ಬಿಟ್ರೆ ಗಾಡಿ ಆಫ್ ಆಗುತ್ತೆ ಆ ತರ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಹೈಬ್ರಿಡ್ ಆಯ್ತು ಸರ್ ಇದು. ಹೌದು ಸರ್, ಹೈಬ್ರಿಡ್ ಬರ್ತದೆ. ಟಾಪ್ ಎಂಡ್ ಮಾಡಲ್ ಗಾಡಿ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ವೀಕ್ಷಕರಿಗೆ ಎಲ್ಲಿ ಬೇಕಾದ್ರೂ ನೀವು ಆಫರ್ ಚೆಕ್ ಮಾಡಿ. ಸೆಕೆಂಡ್ ಶೋರೂಮ್ ಅಲ್ಲಿ 6.5 ಲಕ್ಷ 5.9 ಈ ತರ ಪ್ರೈಸ್ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನಿಮ್ಮ ಚಾನಲ್ ಇಂದ ನಮ್ಗೆ ವಿಸಿಟ್ ಕೊಟ್ರೆ ಬರೀ 5.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಸಿಗುತ್ತೆ ನೋಡಬಹುದು. ಅದು ಬೊಲೆರೋ. ಹೌದು, 50,000 ಇದಕ್ಕೂ ಕೂಡ 50,000 ಡೌನ್ ಪೇಮೆಂಟ್ ಸಾಕು. 5 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು. ಬೊಲೆರೋ ತಗೊಂಡು ಹೋಗ್ಬೋದು. ನಾರ್ತ್ ಕರ್ನಾಟಕ ಕಡೆಯವರು ತುಂಬಾ ಜನ ಹುಡುಕ್ತಾ ಇರ್ತೀರಾ, ಅಂತವ್ರಿಗೊಂದು ಬೊಲೆರೋ ಕೂಡ ನಾವು ತಂದಿದ್ದೀವಿ. ಅದು ಕೂಡ ಟಾಪ್ ಎಂಡ್ ಮಾಡಲು, ಟಾಕಿಂಗ್ ವರ್ಷನ್ ಮತ್ತೆ ಹೈಬ್ರಿಡ್ ಕೂಡ. ಕ್ಲಚ್ ಬಿಟ್ರೆ ಗಾಡಿ ಆಫ್ ಆಗುತ್ತೆ. ಡೀಸೆಲ್ ಸೇವರ್ಗೋಸ್ಕರ ತುಂಬಾ ಚೆನ್ನಾಗಿದೆ. ಗಾಡಿ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಫಾರ್ಚುನರ್ ಹುಡುಕರಿಗೆ ಫಾರ್ಚುನರ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಫಾರ್ಚುನರ್ ಬಗ್ಗೆ ಹೇಳ್ಬೇಕಂದ್ರೆ ಸಿಂಗಲ್ ಓನರ್, ಬರೀ 90,000 ರನ್ ಆಗಿದೆ. ಸೊ 4 ವೀಲ್ ಡ್ರೈವ್ ಗಾಡಿ. ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಆಗಿದೆ ಸರ್ ಗಾಡಿ. ಗಾಡಿ ಅಂತೂ ಅದ್ಭುತವಾಗಿದೆ. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಎಂಟೈರ್ ಗಾಡಿನಲ್ಲಿ. ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೌದು ಸರ್, ನೋಡಬಹುದು. ಕಂಪನಿಯಿಂದ ಹೇಗೆ ಬಂದಿದೆ ಹಂಗೆ ಮೇಂಟೈನ್ ಮಾಡಿದ್ದಾರೆ. 90,000 ಓಡಿದೆ ಅಂತಾನೆ ಅನ್ಸಲ್ಲ ಗಾಡಿ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಗಾಡಿ ಎಲ್ಲ 90,000 ಅನ್ನೋದು ದೊಡ್ಡ ವಿಷಯ ಅಲ್ಲ. ಆದ್ರೆ
90,000 ಕಿಲೋಮೀಟರ್ ಈ ಗಾಡಿ ಓನರ್ ಓಡಿಸಿದ್ದಾರೆ ಅನ್ನೋದೇ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಎಲ್ಲ ತುಂಬಾ ಲಕ್ಸುರಿಯಸ್ ಆಗಿ ಕಾಣುತ್ತೆ ನೋಡ್ಬೋದು. ಇಂಜಿನ್ ಪವರ್ ಬಟನ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮಗೆ. ಓವರ್ ಬಾಡಿ ಲೈನ್ ಸಿಂಗಲ್ ಸ್ಕ್ರಾಚ್ ಡೆನ್ಸು ಏನೂ ಇಲ್ಲ. ನೋ ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಲ್ಲ ಸರ್? ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಖಂಡಿತ. ಗಾಡಿ ನಂಬರ್ ಕೊಟ್ಟರೆ ಸಾಕು, ಹಿಸ್ಟ್ರಿ ಕೂಡ ಸಿಗುತ್ತೆ. ಸೊ ಸಿಂಗಲ್ ಓನರ್, ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ. ಗಾಡಿ ತುಂಬಾ ಅದ್ಭುತವಾಗಿದೆ. ಸೊ ನಾವು 31.5 ಲಕ್ಷ ಪ್ರೈಸ್ ಕೊಟೇಶನ್ ಕೋಟಿಂಗ್ ಮಾಡ್ತಾ ಇದ್ದೀವಿ. ಸೊ ಒಂದ್ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 25 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ ಸರ್. ಸ್ವಲ್ಪ ಡೌನ್ ಪೇಮೆಂಟ್ ಒಂದು 5-6 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಈಸಿಯಾಗಿ ತಗೊಂಡು ಹೋಗ್ಬೋದು ಸರ್. 5-6 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಫಾರ್ಚುನರ್ ತಗೊಂಡು ಹೋಗ್ಬೋದು. ನಿಮ್ಗೆ ಬರೀ 5 ರಿಂದ 6 ಲಕ್ಷಕ್ಕೆ ತಂದ್ರೆ ಸಾಕು. ಸಿಂಗಲ್ ಓನರ್ ಅಲ್ವಾ ಸರ್? ಸಿಂಗಲ್ ಓನರ್. ಇನ್ಸೂರೆನ್ಸ್ ಎಲ್ಲ ವ್ಯಾಲಿಡ್ ಇದೆ, ಇನ್ನು 10 ತಿಂಗಳು ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೊ ನಿಮ್ಗೆ ಒಳ್ಳೆ ಟೈರ್ಸ್ ಹಾಕಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 90,000 ರನ್ ಆಗಿರುವಂತ ಗಾಡಿ, ಅದರಲ್ಲೂ ಫಾರ್ಚುನರ್ 4-wheel ಡ್ರೈವ್ ಗಾಡಿ ಕೊಡ್ತಾ ಇದೀವಿ. ಇವತ್ತು ಗಾಡಿಗಳೇ ಸಿಗ್ತಾ ಇಲ್ಲ. ಸೊ ಕಡಿಮೆ ರೇಟ್ ಅಲ್ಲೇ ಒಳ್ಳೆ ಗಾಡಿ ಕೊಡ್ತಾ ಇದ್ದೀವಿ. ಒಳ್ಳೆ ಗಾಡಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಒಂದು ಹೋಂಡಾ ಸಿವಿಕ್. ಸೊ ಇದು ಬಂದು ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಆಟೋಮೆಟಿಕ್ ಕೂಡ ಆಗಿರುತ್ತೆ. ಸೊ ಡ್ಯೂಯಲ್ ಏರ್ ಬ್ಯಾಗ್ ಪ್ರತಿಯೊಂದು ಆಪ್ಷನ್ ಇದೆ ಗಾಡಿನಲ್ಲಿ. ನೀವು ನೋಡ್ತಾ ಇರಬಹುದು, ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ಡ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟೀರಿಯರ್ ಧೂಳು ಕುತ್ಕೊಂಡಿದೆ, ಯಾಕಂದ್ರೆ ಆಚೆ ಕಡೆ ನಿಲ್ಸಿರೋದ್ರಿಂದ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 22 ಲಕ್ಷ ಇತ್ತು ಈ ಗಾಡಿ ಬಂದಾಗ. ಸೊ ಬರೀ 2,80,000 ಗಾಡಿ ಕೊಡ್ತಾ ಇದೀವಿ ಸರ್. ಇದು 2,80,000ಕ್ಕೆ ಅದು ಇನ್ನು 6 ತಿಂಗಳ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಫ್ರೆಶ್ ಆಗಿ 5 ವರ್ಷ FC ಮಾಡ್ಕೊಡ್ತೀವಿ. ಗಾಡಿ ಮಾತ್ರ ಅನ್ಟಚ್ ಪೀಸು, ಒಂದು ಸಿಂಗಲ್ ಸ್ಕ್ರಾಚ್ ತೋರಿಸುವ ಆಗಿಲ್ಲ, ಅಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ಅಲ್ಲಿ ಇದೆ. ಇವತ್ತು ಬುಕ್ RC ನಲ್ಲೇ ಇದೆ ಸರ್ ಗಾಡಿ. ಬುಕ್ RC ಹೌದು ಸರ್, ಹೌದು. ಓಕೆ, ಸೂಪರ್. ಬುಕ್ RC ಅಲ್ಲೇ ಮೇಂಟೈನ್ ಆಗಿರ್ತಕ್ಕಂಥ ಸಿಂಗಲ್ ಓನರ್ ಸಿವಿಕ್ ನಿಮಗೆ 2,80,000 ರೂಪಾಯಿಗೆ. ಅದರಲ್ಲೂ ಫುಲ್ಲಿ ಟಾಪ್ ಎಂಡ್. ನಿಮಗೆ ಮ್ಯಾಗ್ ವೀಲ್ ಇಂದ ಹಿಡಿದು ಗಾಡಿ ನಾವಿಗೇಷನ್ ಸಿಸ್ಟಮ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದನ್ನು, ಆಮೇಲೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ, ಅವಾಗಲೇ ಬಿಟ್ಟಿದ್ದಾರೆ. ಸೊ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಆಟೋಮೆಟಿಕ್ ಗಾಡಿ ಸರ್. ಓಕೆ, ಆಟೋಮೆಟಿಕ್ ವೆಹಿಕಲ್ 1.8 ಲೀಟರ್ ಬರುತ್ತೆ. ಹಾಗೆ ನಮಗೆ ಎರಟಿಗೆ ಹುಡುಕೋರಿಗೆ ಫ್ಯಾಮಿಲಿಗೆ ಒಂದು ಎರಟಿಗೆ ಕೂಡ ಅವೈಲೇಬಲ್ ಇದೆ. ಬಡವರು ಬಾದಾಮಿ ಅಂತಾನೆ ಕರಿಬಹುದು. ಸೊ ಇದು ಬಂದ್ಬಿಟ್ಟು ZE 2017 ಮಾಡಲು ZE ಪ್ಲಸ್. ಅಂದ್ರೆ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್, ಬ್ರಾಂಡ್ ನ್ಯೂ ಟೈರ್ ಹಾಕಿದ್ರೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ವೆಲ್ ಮೇಂಟೈನ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ. ಟಾಪ್ AC ಎಲ್ಲ ಬರುತ್ತೆ ನಿಮ್ಗೆ ನೋಡಬಹುದು. ಬೇಸ್ ಫಿನಿಶ್ ಅಲ್ಲಿ ಇಂಟೀರಿಯರ್ ಇದೆ. ಮತ್ತೆ ಸ್ಟೇರಿಂಗ್ ಕಂಟ್ರೋಲ್, ಯಾಕಂದ್ರೆ ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಪ್ರತಿಯೊಂದು ಆಪ್ಷನ್ ಇದರಲ್ಲಿ ಕೂಡ ಬರುತ್ತೆ. ZE ಪ್ಲಸ್ ವೇರಿಯಂಟ್ ಬರುತ್ತೆ ನಿಮಗೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಬಂದ್ಬಿಟ್ಟು ಬರೀ 75,000 ರನ್ ಆಗಿದೆ ಸರ್, ಅಷ್ಟೇ ರನ್ ಆಗಿರೋದು. ಸೊ ಪ್ರೈಸ್ ಅಂತ ಏನಾದ್ರು ನೀವು ಹೇಳೋದಾದ್ರೆ ಬರೀ ಇದನ್ನ 9.5 ಲಕ್ಷ ನಾವು ಕೊಟೇಶನ್ ಕೊಡ್ತಾ ಇದೀವಿ. ಸೊ ನಿಮ್ಮ ಚಾನಲ್ ಇಂದ ಬಂದು 10-20,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಲೋನ್ ಅಂತ ಬಂದ್ರೆ 7.5 ಇಂದ 8 ಲಕ್ಷ ಲೋನ್ ಮಾಡ್ತೀನಿ ಸರ್. 1.25 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಸಾಕು, ಈಸಿಯಾಗಿ ಗಾಡಿ ತಗೊಂಡು ಹೋಗ್ಬೋದು. 1 ರಿಂದ 1.25 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಆರಾಮಾಗಿ ಎರಟಿಗೆ ತಗೊಂಡು ಹೋಗ್ಬೋದು. ಅದು ಪ್ಲಸ್ ಸಿಂಗಲ್ ಓನರ್ ಟಾಪ್ ಅಂಡ್ ಡೀಸೆಲ್ ಗಾಡಿ. ಮಾಡಲ್ ಏನಂದ್ರಿ ಸರ್ ಇದು? 2017 ಮಾಡಲ್. ಅದು SVSH ಇಂಜಿನ್, ಒಳ್ಳೆ ಮೈಲೇಜ್ ಬರ್ತದೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ZE ಪ್ಲಸ್ ಅದನ್ನು ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒಂದು ಪುಂಟೋ ಕೂಡ ಅವೈಲೇಬಲ್ ಇದೆ. ಲೋ ಬಜೆಟ್ ಅಲ್ಲಿ ಹುಡುಕೋರಿಗೆ ಒಂದು ಪುಂಟೋ ಅವೈಲೇಬಲ್ ಇದೆ ಸರ್. ಇದು ಫಿಯಟ್ ಪುಂಟೋ ಬಂದ್ಬಿಟ್ಟು 2012 ಮಾಡಲ್. ಸೊ ಇದು ಕೂಡ ಮಿಡ್ ವೇರಿಯಂಟ್ ಬರ್ತದೆ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಒಳ್ಳೆ ಲೆದರ್ ಇಂಟೀರಿಯರ್ಸ್. ಗಾಡಿ ನೀವು ನೋಡ್ತಾ ಇರಬಹುದು, ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟೀರಿಯರ್ ಅಲ್ಲಿ ನಿಮಗೆ ಒಂದು ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗೋದಿಲ್ಲ. ಇಂಟೀರಿಯರ್ ಅಲ್ಲಿ ತುಂಬಾ ವೆಲ್ ಮೇಂಟೈನ್ಡ್. ಕಸ್ಟಮರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದು ಡೀಸೆಲ್ ಸರ್, 22-23 ಮೈಲೇಜ್ ಬರ್ತದೆ. ಸೊ ಎಲ್ಲಾನ ಚೆಕ್ ಮಾಡ್ಲಿ ವೀಕ್ಷಕರು. 3.25 ಲಕ್ಷ ಆಫ್ಟರ್ ಮಾರ್ಕೆಟ್ ಎಲ್ಲ ಶೋರೂಮ್ ಅಲ್ಲಿ ಇದೆ. ಸೊ ನಂಜುಂಡೇಶ್ವರ ಕಾಲಿಂಗ್ಸ್ ಅಲ್ಲಿ ನಿಮ್ ಚಾನಲ್ ಇಂದ ಬರೋರಿಗೆ 2,60,000 ಈ ಗಾಡಿ ಮಾಡ್ಕೊಡ್ತೀವಿ. 2,60,000 80,000 ಡೌನ್ ಪೇಮೆಂಟ್ ತರಲಿ. 1.80 2 ಲಕ್ಷವರೆಗೂ ಲೋನ್ ಆಗ್ತದೆ. 60,000 ಇಲ್ಲ 80,000 ಏನೇ ಡೌನ್ ಪೇಮೆಂಟ್ ತರಲಿ, ಆರಾಮಾಗಿ 23 ಮೈಲೇಜ್ ಬರುವಂತ ಡೀಸೆಲ್ ವೇರಿಯಂಟ್ ಗಾಡಿ ಕೊಡ್ತಾ ಇದ್ದೀನಿ. ಅದು 23 ಮೈಲೇಜ್ ಬರ್ತಕ್ಕಂಥ ಡೀಸೆಲ್, ಅದರಲ್ಲೂ ಪುಂಟೋ ವೆಹಿಕಲ್ ಸಿಗುತ್ತೆ. ಇದರಲ್ಲಿ ಏರ್ ಬ್ಯಾಗ್ ಬರ್ಲಿಲ್ಲ ಅಂದ್ರೂ ಗಾಡಿ ಬಾಡಿ ಲೈನ್ ಏರ್ ಬ್ಯಾಗ್ ಅಂತಾನೆ ಹೇಳ್ಬೋದು. ಅಷ್ಟು ಗಟ್ಟಿ ಬರುತ್ತೆ. ನಿಮ್ ಫ್ಯಾಮಿಲಿ ತಗೊಳಂಗಿದ್ರೆ ಆರಾಮಾಗಿ ಕನ್ಸಿಡರ್ ಮಾಡಬಹುದು. ವಿತ್ ಲೋನ್ ಕೂಡ ಮಾಡಿಸ್ಕೊಡ್ತಾ ಇದ್ದಾರೆ. 60,000 ರಿಂದ 70,000 ಅಥವಾ 80,000 ತಗೊಬನ್ನಿ. ಹಾಗೆ ನಮ್ಮ ಹತ್ರ ಒಂದು ಬ್ರೆಜಾ ಕೂಡ ಡ್ಯುಯಲ್ ಟೋನ್ ಅಲ್ಲಿ ಅವೈಲೇಬಲ್ ಇದೆ. ಅದು ಕೂಡ ZE ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ಅವೈಲೇಬಲ್ ಇದೆ. ಟಾಪ್ ಎಂಡ್ ಸಿಂಗಲ್ ಓನರ್ ZE ಪ್ಲಸ್ 2016 ಮಾಡಲ್. ಡ್ಯುಯಲ್ ಟೋನ್ ಕೂಡ ಆಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮತ್ತೆ ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು ಎಲ್ಲ ಬರ್ತದೆ. ಗಾಡಿ 4 ತುಂಬಾ ಚೆನ್ನಾಗಿದೆ ಸರ್.
ಇಂಟೀರಿಯರ್ ಕೂಡ ನಿಮಗೆ ಪ್ರತಿಯೊಂದು ಸರ್ ಇಂಟೀರಿಯರ್ ಇರ್ಬೋದು ಎಕ್ಸ್ಟೀರಿಯರ್ ಇರ್ಬೋದು ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಪ್ರೈಸ್ ಅಂತ ಹೇಳೋದಾದ್ರೆ 7,85,000 ಫೈನಲ್ ಕೊಟ್ಬಿಡ್ತಾ ಇದೀವಿ ಲೋನ್ ಆಪ್ಷನ್ ಅಂತ ಬಂದ್ರೆ 7 ರಿಂದ 7.5 ಲಕ್ಷವರೆಗೂ ಲೋನ್ ಆಗುತ್ತೆ 50,000 80,000 ಏನೇ ಡೌನ್ ಪೇಮೆಂಟ್ ಅಲ್ಲಿ ಕಸ್ಟಮರ್ ಖಂಡಿತವಾಗಿ ಫುಲ್ ಲೋನ್ ಮಾಡಿ ಆರಾಮಾಗಿ ಕೊಡ್ತೀವಿ ಅದರಲ್ಲೂ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ನಿಮಗೆ 20 ಅಬೋ ಲಾಂಗ್ ಅಲ್ಲಿ ಕೊಡುತ್ತೆ 18 ಸಿಟಿನಲ್ಲಿ ಆರಾಮಾಗಿ ಕೊಡುತ್ತೆ 18 ಸಿಟಿಲಿ ಆರಾಮಾಗಿ ಸಿಗುತ್ತೆ ನಿಮಗೆ ZDI ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಬ್ರೆಜಾ ಅದರಲ್ಲೂ ನಿಮಗೆ 50 ರಿಂದ 60,000 ತಗೊಂಡ್ಬಂದ್ರೆ ಲೋನ್ ಮಾಡಿಸ್ಕೊಡ್ತಾ ಇದ್ದಾರೆ ಸರ್ ಹೌದು ಸರ್ ಓಕೆ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಅವೈಲೇಬಲ್ ಇದೆ ZDI ಹಾಗೆ ನಮ್ಮ ಹತ್ರ ಒಂದು ಗ್ಲಾನ್ಸಾ ಕೂಡ ಟೊಯೋಟಾ ಗ್ಲಾನ್ಸಾ ತುಂಬಾ ರೇರ್ಲಿ ಅವೈಲೇಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸುಜುಕಿ ನಿಮಗೆಲ್ಲ ಸಿಕ್ಬಿಡುತ್ತೆ ಟೊಯೋಟಾದಲ್ಲಿ ತುಂಬಾ ರೇರ್ ಸಿಗೋದು ಅದರಲ್ಲೂ ಒಂದು ಅವೈಲೇಬಲ್ ಇದೆ ಸರ್ ಹೇಳಿ ಸರ್ ಇದು ಬಂದ್ಬಿಟ್ಟು 2021 ಮಾಡಲ್ ಸೊ ಇದರಲ್ಲೂ ಕೂಡ ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು A to Z ಎಲ್ಲ ಆಪ್ಷನ್ಸ್ ಬರ್ತದೆ ಏರ್ ಬ್ಯಾಗ್ ಇಂದ ಪ್ರತಿಯೊಂದು ಆಪ್ಷನ್ಸ್ ಎಲ್ಲ ಬರುತ್ತೆ ಸೊ ಇದು ವೆಹಿಕಲ್ 21 ಮಾಡಲು ಬರೀ 78,000 ರನ್ ಆಗಿದೆ ಗಾಡಿ ಬರೀ 78,000 ಸೊ 7,80,000 ನಾವು ಕೋಟಿಂಗ್ ಪ್ರೈಸ್ ಇದೆ ಸೊ ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ 7.5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ ಇದು 7.5 ಲಕ್ಷ ಗಾಡಿ ಕೊಡ್ತೀನಿ ಲೋನ್ ಅಂತ ಬಂದ್ರೆ 7 ಲಕ್ಷ ಲೋನು 50,000 ತಗೊಂಡ್ಬರ್ಲಿ ಆರಾಮ ತಗೊಂಡೋಗಿ 7 ಲಕ್ಷ ಲೋನು 50,000 ಕ್ಯಾಶ್ ತಗೊಂಡ್ಬನ್ನಿ ಯಾಕಂದ್ರೆ ಇದು 21 ಮಾಡಲ್ ಸಿಂಗಲ್ ಓನರ್ 78,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ ಟೊಯೋಟಾ ಗ್ಲಾನ್ಸಾ ನಿಮ್ಗೆ ಸಿಗುತ್ತೆ ಅದರಲ್ಲೂ ಟಾಪ್ ಎಂಡ್ ವೇರಿಯಂಟ್ ನಿಮ್ಗೆ ಇದು ಮಾರ್ಕೆಟ್ ಅಲ್ಲಿ ಹೋಗ್ತೀರಾ ನಿಮ್ಗೆ ಹೊಸ ತಗೋತೀನಿ ನಾನು ಒಂದು 14 lakhs ಅಂಡರ್ ಪ್ರೈಸ್ ಬೀಳುತ್ತೆ ಆದ್ಮೇಲೆ ಲೋನ್ ತಗೋತೀರಾ ಅಂತ ಹೇಳಿದ್ರೆ ಒಂದು 18-19 ತನಕ ಬಂದು ನಿಲ್ಲುತ್ತೆ ಸೊ ಅದನ್ನು ನಿಮ್ಗೆ 7.5 ಲಕ್ಷಕ್ಕೆ ಗಾಡಿ ಸಿಗ್ತಾ ಇದೆ ಅಂತ ಹಾಫ್ ರೇಟ್ ಅಲ್ಲಿ ಸಿಗ್ತಾ ಇದೆ ಓಕೆ ಹಾಫ್ ರೇಟ್ ಅಲ್ಲಿ ನಿಮ್ಗೆ ಗಾಡಿ ಸಿಗ್ತಾ ಇದೆ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಅಲ್ವಾ ಸರ್ ಇದು ಡ್ಯುಯಲ್ ಬರಲ್ಲ ಡ್ಯುಯಲ್ ಓಕೆ ಡ್ಯುಯಲ್ ಇಲ್ಲ ಅನ್ಸುತ್ತೆ ಇಲ್ಲಿ ಇದೆಯಲ್ಲ ಸರ್ ಓ ಇಲ್ಲಿದ್ಯಾ ಓಕೆ ಡ್ಯುಯಲ್ ಏರ್ ಬ್ಯಾಗು ಮತ್ತೆ ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ ಎಲ್ಲೂ ಕೂಡ ವೇರ್ ಅಂಡ್ ಟೇರ್ ಆಗಿಲ್ಲ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ ಎಕ್ಸ್ಟೀರಿಯರ್ ಕೂಡ ನೋಡಬಹುದು ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ರೆಡ್ ಕಲರ್ ಅಲ್ಲಿ ಇನ್ನೊಂದು ವೇರಿಯಂಟ್ ಪೋಲೋ ಹುಡುಗರಿಗೆ ಪೋಲೋ ಕೂಡ ಅವೈಲೇಬಲ್ ಇದೆ ಇದ್ರ ಬಗ್ಗೆ ಹೇಳಿದ್ದೆ ಸರ್ 2011 ಮಾಡಲ್ ಸೊ ಡೀಸೆಲ್ ವೇರಿಯಂಟ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 85,000 ರನ್ ಆಗಿದೆ ಬರೀ 85,000 ರನ್ ಆಗಿದೆ ಅದರಲ್ಲೂ ಡೀಸೆಲ್ ಅಲ್ಲಿ ಡೀಸೆಲ್ ಹೌದು ಸರ್ ಕಂಫರ್ಟ್ ಲೈನ್ ಡೀಸೆಲ್ ವೇರಿಯಂಟ್ ಸರ್ ಓಕೆ ಇಂಟೀರಿಯರ್ ನೋಡಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ ಎಲ್ಲೂ ಕೂಡ ಕೋ ಡ್ರೈವರ್ ಸೀಟ್ ಏನಿದೆ ಅದು ಸ್ವಲ್ಪ ವೇರಿಯಂಟ್ ಆಗಿದೆ ಅದನ್ನ ಬಿಟ್ಟರೆ ಬೇರೆ ಎಲ್ಲೂ ವೇರಿಯಂಟರ್ ಆಗಿಲ್ಲ ಅಂತಾನೆ ಹೇಳ್ಬೋದು ಜೆನ್ಯೂನ್ ಕಿಲೋಮೀಟರ್ ಓಡಿದೆ ಸರ್ ಇದು 85,000 88,000 ಓಡಿದೆ ಜೆನ್ಯೂನ್ ಇದೆ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಬಹುದು ಪ್ರೈಸ್ ಶೋರೂಮ್ ಪ್ರೈಸ್ ಅಂದ್ರೆ 3,25,000 ಹೇಳ್ತಾ ಇದೀನಿ ನಿಮ್ಮ ಚಾನಲ್ ಇಂದ ಬರೋರಿಗೆ 3,10,000ಗೆ ಗಾಡಿ ಕೊಡ್ತೀನಿ ಲೋನ್ ಅಂತ ಬಂದ್ರೆ 1.80 ರಿಂದ 2 ಲಕ್ಷ ಲೋನ್ ಆಗುತ್ತೆ ಒಂದು ಚಿಲ್ಲರೆ ತಂದ್ರೆ ಸಾಕು ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತಾ ಇದೀನಿ 1.80 ಚಿಲ್ಲರೆ ತಗೊಂಡು 1 ಲಕ್ಷ 1.10 ತಂದ್ರೆ ಸಾಕು ಆರಾಮಾಗಿ ಹೌದು ಸರ್ 1.10 ತಗೊಂಬನ್ನಿ ಲೋನ್ ಆಗ್ಬಿಡುತ್ತೆ ಅದು ನಿಮ್ಗೆ ನೋಡಬಹುದು ಫೆರಾರಿ ರೆಡ್ ಕಲರ್ ಅಲ್ಲಿ ಇದೆ ಗಾಡಿ ಕೂಡ ಡ್ಯುಯಲ್ ಟೋನ್ ಆಗಿದೆ ಬ್ಯಾಕ್ ಟಾಪ್ ನಿಮ್ಗೆ ಬ್ಲಾಕ್ ಆಗಿ ಕಾಣ್ತಾ ಇದೆ ತುಂಬಾ ಲುಕ್ ಆಗಿ ಕಾಣ್ತಾ ಇದೆ ಗಾಡಿ ಅಂತಾನೆ ಹೇಳ್ಬೋದು ತುಂಬಾ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ನಿಮಗೆ 1 ರಿಂದ 1 ಲಕ್ಷ ರೂಪಾಯಿ 10 ಕ್ಯಾಶ್ ತಗೊಂಡ್ಬಂದ್ಬಿಡಿ ಮುಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತಾರೆ 3,10,000 ರೂಪಾಯಿಗೆ ರೆಡ್ ಕಲರ್ ಪೋಲೋ ಫೈನಲ್ ಆಗ್ತಾ ಇದೆ ಅಲ್ವಾ ಓಕೆ ಸೂಪರ್ ಸರ್ ನೆಕ್ಸ್ಟ್ ಒಂದು ಕ್ವಿಡ್ ಕೂಡ ಅವೈಲೇಬಲ್ ಇದೆ ಅದು ಕೂಡ ರೆಡ್ ಕಲರ್ ಅಲ್ಲಿ ಇದೆ ಅಂತ ಸರ್ ಕ್ವಿಡ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ಇದು ಬಂದ್ಬಿಟ್ಟು ಆಟೋಮೆಟಿಕ್ ಗಾಡಿ ಸೊ RXT ಆಪ್ಷನಲ್ ಆಗಿರೋದ್ರಿಂದ ನಿಮ್ಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸಿಂಗಲ್ ಏರ್ ಬ್ಯಾಗು ನಾವಿಗೇಷನ್ ಸಿಸ್ಟಮ್ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರ್ತದೆ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ 15,000 ಗಾಡಿ ಓಡಿದೆ ಸರ್ ಬರೀ 15,000 ಕಿಲೋಮೀಟರ್ ಓಡಿದೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸೊ ಇದು ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟಿಂಗ್ ಪ್ರೈಸ್ ಇದೆ ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಬರೀ 3.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಬರೀ 3.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಅದು ಕೂಡ ನಿಮಗೆ ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿದೆ ಅದು ಕೂಡ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ನಿಮಗೆ ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಕೂಡ ಬಂದ್ಬಿಡುತ್ತೆ ಬರೀ 15,000 ಕಿಲೋಮೀಟರ್ ಓಡಿರ್ತಕ್ಕಂಥ ಕ್ವಿಡ್ ಎಷ್ಟು ಹೇಳಿದ್ರಿ ಸರ್ ಪ್ರೈಸ್ ಸರ್ 3,90,000 ಕೋಟಿಂಗ್ ಪ್ರೈಸ್ ಇರೋದು ನಿಮ್ಮ ಚಾನಲ್ ಇಂದ ಬಂದ್ರೆ 3,65,000 ಗಾಡಿ ಕೊಡ್ತಾ ಇದ್ದೀವಿ 3,65,000 ರೂಪಾಯಿಗೆ ನಿಮ್ಗೆ ಕಂಪನಿಗೆ ಹೋದ್ರೂ 5 ಲಕ್ಷ ಕಡಿಮೆ ಗಾಡಿ ಸಿಗಲ್ಲ ಲೋನ್ ಆಪ್ಷನ್ ಅಂತ ಬಂದ್ರೆ 3,20 3,30 ಲೋನ್ ಆಗ್ತದೆ ಒಂದು 30,35,000 ತಂದ್ರು ಸಾಕು ಆರಾಮ ಲೇಡೀಸ್ ಯೂಸ್ ಮಾಡಬಹುದು ಜೆಂಟ್ಸ್ ಯೂಸ್ ಮಾಡಬಹುದು 2-in-1 ಬರ್ತದೆ ಆಟೋಮೆಟಿಕ್ ಆಗಿರೋದ್ರಿಂದ ಮೈಲೇಜ್ ವೈಸ್ ಹೋಯ್ತು ಅಂದ್ರೆ ಆರಾಮಾಗಿ 18-20 ಮೈಲೇಜ್ ಆಟೋಮೆಟಿಕ್ ಗಾಡಿನಲ್ಲಿ ಬರ್ತಾ ಇದೆ ಸೊ ಚೆನ್ನಾಗಿದೆ ಸರ್ ವೆಹಿಕಲ್ ಆಟೋಮೆಟಿಕ್ ಅದರಲ್ಲೂ 15,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಆಗಿದೆ ನಿಮ್ಗೆ ಯಾವುದೇ ತರ ಖರ್ಚು ಕೂಡ ಬರೋ ಚಾನ್ಸ್ ಇಲ್ಲ ಟೈರ್ ಸ್ವಲ್ಪ ಕಡಿಮೆ ಇದೆ ಬಟ್ ಓಕೆ ಇನ್ನೂ ಒಂದು 15,000 ಕಿಲೋಮೀಟರ್ ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಹತ್ರ ಇನ್ನೊಂದು ಪೋಲೋ ಕೂಡ ಅವೈಲೇಬಲ್ ಇದೆ ಇದ್ರ ಬಗ್ಗೆ ಸರ್ ಈ ಪೋಲೋ ಬಂದ್ಬಿಟ್ಟು 2015 ಮಾಡಲು ಪೆಟ್ರೋಲ್ ವೇರಿಯಂಟ್ ಸೊ ಇದು ಕೂಡ ಕಂಫರ್ಟ್ ಲೈನ್ ಬರ್ತದೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮೆರಾ ಎಲ್ಲ ಅಳವಡಿಸಿದ್ದಾರೆ ವೆಹಿಕಲ್ ಅಲ್ಲಿ ಇದರಲ್ಲೂ ಕೂಡ ಏರ್ ಬ್ಯಾಗ್ ಬರ್ತದೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಬರೀ 72,000 ಗಾಡಿ ಓಡಿದೆ ಬರಿ 72,000 ಹೌದು ಡೀಸೆಲ್ ಸರ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ಅಲ್ಲಿ ನಿಮಗೆ 72,000 ಕಿಲೋಮೀಟರ್ ಓಡಿದೆ ಆಮೇಲೆ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ ಕಂಫರ್ಟ್ ಲೈನ್ ಆದ್ರೂ ಕೂಡ ಅಲ್ವಾ ಓಕೆ ಹಾಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಯಾವುದೇ ತರ ಅವಶ್ಯಕತೆ ಬೀಳಲ್ಲ ಎಕ್ಸ್ಟ್ರಾ ಹಾಕ್ಸ್ಕೊಳ್ಳೋ ಫಿಟ್ಟಿಂಗ್ ಏನು ಅವಶ್ಯಕತೆ ಇಲ್ಲ ಓನ್ಲಿ ಬಾಡಿ ಲೈನ್ ನೋಡಬಹುದು ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿದೆ
ಮತ್ತೆ ಪಾರ್ಕಿಂಗ್ ಕ್ಯಾಮ್ರಾ ಎಲ್ಲ ಇದೆ, ಏನು ಅವಶ್ಯಕತೆ ನಿಮ್ಗೆ ಎಕ್ಸ್ಟ್ರಾ ಹಾಕೊಳ್ಳೋ ಅವಶ್ಯಕತೆ ಬೀಳಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 5.5 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಇಂದ ಬರೋರಿಗೆ ನಂಜುಂಡೇಶ್ವರ ಕಾರ್ ಲೆಕ್ಸ್ 5,30,30,000 ವೆಹಿಕಲ್ ಕೊಡ್ತಾ ಇದೀವಿ. ಸೊ 30,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಆರಾಮಾಗಿ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಒಂದು 30,000 ಡೌನ್ ಪೇಮೆಂಟ್ ತಂದು ಆರಾಮಾಗಿ ಪೋಲೋ ಗಾಡಿ ತಗೊಂಡು ಹೋಗ್ಬೋದು. ನೀವು 30,000 ತಗೊಂಡ್ಬನ್ನಿ, ಪೋಲೋ ತಗೊಂಡು ಹೋಗ್ಬೋದು. ಅದು ವೈಟ್ ಕಲರ್ ವೇರಿಯಂಟ್, ತುಂಬಾ ಚೆನ್ನಾಗಿದೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ, ಸ್ಟೇರಿಂಗ್ ಎಲ್ಲ ನಿಮಗೆ ನ್ಯೂ ಶೇಪ್ ಬರುತ್ತೆ ಸರ್. ಅದೇ ರೀತಿ ನೀವು ನೋಡ್ತಾ ಇರೋದು ಹುಂಡೈ ಸ್ಯಾಂಟ್ರೋ. ಸೊ ಇದು ಬಂದು 2006 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ವ್ಯಾಲ್ಯೂಡ್ ಇದೆ, ರನ್ನಿಂಗ್ ಇದೆ. ಗಾಡಿ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬಂದು 96,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಇದಕ್ಕೂ ಇದೆ. 96,000 ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಸೊ ಇದನ್ನ ಪ್ರೈಸ್ ಅಂತ ಹೇಳಿದ್ರೆ ಎಲ್ಲ 1.65 ಕೋಟಿಂಗ್ ಪ್ರೈಸ್ ಇದೆ. ಸೊ 1.5 ಲಕ್ಷಕ್ಕೆ ನಿಮ್ ಚಾನಲ್ ಇಂದ ಬರೋರಿಗೆ ಬರೀ 1.5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀನಿ. 1.5 ಲಕ್ಷಕ್ಕೆ ವಿತ್ ಹಿಸ್ಟ್ರಿ ಇರ್ತಕ್ಕಂಥ ಸ್ಯಾಂಟ್ರೋ ಸಿಗುತ್ತೆ. ಅದು ಜಿಂಗ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್, ಇದು ಸ್ಪಾಯ್ಲರ್, ಪ್ರತಿಯೊಂದು ಎಲ್ಲ ಇರುವಂತ ಗಾಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರ್ಸಕ್ ಪ್ರಯತ್ನ ಮಾಡ್ತೀನಿ, ನೋಡಬಹುದು ಯಾವ ತರದಿಂದ. ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಸಿಸ್ಟಮ್ ಇದೆ, AC ಇದೆ, ಆಮೇಲೆ ಕ್ಯಾಮೆರಾ ಇದೆ ಸರ್ ಇದರಲ್ಲಿ. ಇಲ್ಲ ಸರ್, ಇಲ್ಲ. ಬಟ್ ಅದೇ ರೀತಿ ನೀವು ನೋಡ್ತಾ ಇರಬಹುದು, ಇನ್ನೊಂದು ಸ್ವಿಫ್ಟ್ ಇದೆ 2013 ಮಾಡಲು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್, ಟಚ್, ರಿವರ್ಸ್ ಕ್ಯಾಮೆರಾ ಪ್ರತಿಯೊಂದು ಅಳವಡಿಸಿದ್ದಾರೆ. ಗಾಡಿನಲ್ಲಿ ಇನ್ಬಿಲ್ಟ್ ಅನ್ಬಿಟ್ಟು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ. ಸೊ ಟೈರ್ ಕೂಡ ಚೆನ್ನಾಗಿದೆ, ನೀವು ನೋಡ್ತಾ ಇರಬಹುದು. ತುಂಬಾ ಚೆನ್ನಾಗಿದೆ, ತುಂಬಾ ಪ್ರೀಮಿಯಂ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಆಮೇಲೆ ನಿಮಗೆ ಇದು ಏನು ಆರ್ಮ್ ರೆಸ್ಟ್ ಕೂಡ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದಕ್ಕಿದೆಯಾ ಪಾರ್ಕಿಂಗ್ ಕ್ಯಾಮ್ರಾ ಎಲ್ಲ ಇದೆ, ಎಲ್ಲ ಇದೆ ಸರ್, ಎಲ್ಲ ಇದೆ ಸರ್. ರಿವರ್ಸ್ ಕ್ಯಾಮ್ರಾ ಇದೆ, ಟಚ್ ಇದೆ. ಸೊ ಪ್ರತಿಯೊಂದು ಎಲ್ಲ ಇದಾರೆ. ಏರ್ ಬ್ಯಾಗ್ ಒಂದ್ ಬಿಟ್ರೆ ಮಿಕ್ಕಿದೆಲ್ಲ ಏರ್ ಬ್ಯಾಗ್, ಪುಷ್ ಸ್ಟಾರ್ಟ್ 2 ಬಂದಿದ್ರೆ ನಿಮಗೆ ಟಾಪ್ ಎಂಡ್. ಇಲ್ಲ ಸರ್, 2013 ಮಾಡಲು. ಸೊ ಎಲ್ಲೇ ಚೆಕ್ ಮಾಡ್ಲಿ ವೀಕ್ಷಕರು, 4.5, 4.60, 4.80 ಈ ತರ ಪ್ರೈಸ್ ಇದೆ. ಸೊ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮಾತ್ರ 4,25,000 ಗಾಡಿ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 3.5 ಲಕ್ಷ ಲೋನು, ಒಂದು 75,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಆರಾಮಾಗಿ ತಗೊಂಡೋಗ್ಬೋದು. 75,000 ತಗೊಂಬನಿ. ಅದರಲ್ಲೂ ಡೀಸೆಲ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಎಲ್ಲವೂ ಫಿಟ್ಮೆಂಟ್ ಆಗಿರ್ತಕ್ಕಂಥ ವೆಹಿಕಲ್, ನಿಮ್ಗೆ ಏನೇ ಎಕ್ಸ್ಟ್ರಾ ಏನು ಅವಶ್ಯಕತೆ ಇಲ್ಲ ಹಾಕಿಕೊಳ್ಳೋದು. ಮ್ಯಾಗ್ವಿಲ್ ಎಲ್ಲ ಕಸ್ಟಮರೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಹತ್ರ ಒಂದು ಇಯಾನ್ ಇದೆ ಸರ್. ಇಯಾನ್ ಬಗ್ಗೆ ಹೇಳಿ ಸರ್. ಹುಂಡೈ ಇಯಾನ್ ಬಗ್ಗೆ ಹೇಳ್ಬೇಕಂದ್ರೆ 2012 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಬರೀ 60,000 ಓಡಿದೆ, ಬರೀ 60,000 ಓಡಿದೆ. ಇದರಲ್ಲಿ CNG ಕೂಡ ಅಳವಡಿಸಿದ್ದಾರೆ ಸರ್ ಗಾಡಿನಲ್ಲಿ. ಸೊ ಆರಾಮಾಗಿ 1:2 ಮೈಲೇಜ್ ಅಂದ್ರೆ ನಿಮಗೆ 30 ಎಬೋ ಮೈಲೇಜ್ ಬರ್ತದೆ. 25 ಮೈಲೇಜ್ 30 ಬರುತ್ತೆ, 30 ತನಕ ಬರುತ್ತೆ. ಯಾಕಂದ್ರೆ ಇದು 18ರಿಂದ 20 ಮೈಲೇಜ್ ಶೋರೂಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ CNG ಹಾಕ್ಸಿರೋ ಅಂದ್ರೆ 1:2 ಇರ್ತದೆ. ಹೌದು ಸರ್, ಲೆದರ್ ಸೀಟ್ ಇದೆ, ಆಫ್ಟರ್ ಮಾರ್ಕೆಟ್ ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇರುವಂತ ಗಾಡಿ. ಬರೀ 2,45,000 ಹೇಳಿದ್ರೆ ನಿಮ್ ಚಾನಲ್ ಇಂದ ಬಂದ್ರೆ 2.30 ಗಾಡಿ ಕೊಡ್ತೀನಿ. 1.80ರಿಂದ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 30 ಇಲ್ಲ 50,000 ಏನೇ ತರಲಿ, ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡಿ ಆರಾಮಾಗಿ ಕೊಡ್ತೀನಿ. 30ರಿಂದ 50,000 ತಂದ್ರೆ ನಿಮ್ಗೆ ಹುಂಡೈ ಇಯಾನ್ ತಗೊಂಡು ಹೋಗ್ಬೋದು. ಹೌದು ಸರ್. ಸೆಕೆಂಡ್ ಓನರ್, ಸೆಕೆಂಡ್ ಓನರ್ 60,000 ಓಡಿರುವಂತ CNG ಅಳವಡಿಕೆ ಇರುವಂತ ಗಾಡಿ. CNG ವೆಹಿಕಲ್ ಸಿಗುತ್ತೆ ನಿಮ್ಗೆ. 30 ಮೈಲೇಜ್ ಆರಾಮಾಗಿ ಸಿಗುತ್ತೆ. ಈ ಗಾಡಿಯಲ್ಲಿ CNG ಬರೋದಿಲ್ಲ, ಆದ್ರೂ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ನೀವೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, 30,000 ಆಗ್ಬೋದು. 60,000 ಕೊಟ್ಟಿದ್ದಾರೆ. ಬಿಲ್ ವಿತ್ ಬಿಲ್ ಕೊಡ್ತೀವಿ. ವಿತ್ ಬಿಲ್ ಸಿಗುತ್ತೆ. ಓಕೆ, ವಿತ್ ಬಿಲ್ ಸಿಗುತ್ತೆ ಅಂತೆ. ಸೂಪರ್ ಸರ್. ಅದೇ ರೀತಿ ನೀವು ನೋಡ್ತಾ ಇರಬಹುದು, ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ. ಇದು ಬಂದು 2018 ಮಾಡಲ್. ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗ್ ಬರ್ತದೆ. ಸೊ ಆಟೋಮೆಟಿಕ್ ಮಿರರ್ ಬರ್ತದೆ, ಮಿರರ್ ಇಂಡಿಕೇಟರ್ ಎಲ್ಲ ಬರುತ್ತೆ. ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ, ಸಿಂಗಲ್ ಓನರ್. ಕಿಲೋಮೀಟರ್ ಬಂದ್ಬಿಟ್ಟು ಬರೇ 93,000 ಗಾಡಿ ರನ್ ಆಗಿದೆ. ಹೌದು ಸರ್. ಇದನ್ನ ಬಂದು 7,65,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ 7,30,000 ಗಾಡಿ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 6.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಒಂದು 80,000 ಡೌನ್ ಪೇಮೆಂಟ್ ತರಲಿ. ಸಿಂಗಲ್ ಓನರ್ ಡೀಸೆಲ್ ಡಿಸೈರ್ ತಗೊಂಡೋಗ್ಬೋದು ಸರ್. ಅದು ಆಪಲ್ ಶೇಪ್ ಗಾಡಿ ಸರ್. ಆಪಲ್ ಶೇಪ್ ನಿಮ್ಗೆ ಸಿಗುತ್ತೆ. ಅದು 22 ಹೌದು, ಅಲ್ಲ ಸರ್, 2018 ಮಾಡಲ್. 18 ಮಾಡಲ್ ನಿಮ್ಗೆ ಎಷ್ಟು ತರಬೇಕಾಗುತ್ತೆ ಸರ್? ಸರ್ ಒಂದು 70,000 ತಂದ್ರು. 70,000 ಡೀಸೆಲ್ ವೇರಿಯಂಟ್. ಅದರಲ್ಲೂ ನಿಮ್ಗೆ ಡೀಸೆಲ್ ಸಿಕ್ಬಿಡುತ್ತೆ. 70,000 ತಗೊಬನ್ನಿ, ಆರಾಮಾಗಿ ಲೋನ್ ಆಗುತ್ತೆ ನಿಮ್ಗೆ. ಹೌದು ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇದ್ದೀರಾ ಸರ್, ಇದು ನೀವು ಫ್ಯಾಮಿಲಿ ಯೂಸ್ ಅಂತಾನೆ ಹೇಳ್ಬೋದು ಇದು. ಯಾಕೆಂದ್ರೆ ಮಾರುತಿನಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತದೆ. ಸೊ ಮಾರುತಿ ಕಾರ್ಸ್ ಅಂದ್ರೆ ಚೀಪ್ ಮೇಂಟೆನೆನ್ಸ್ ಅಂದ್ರೆ ಮಾರುತಿ ಕಾರ್ಸ್. ಸೊ ಇನ್ನೊಂದು ನಾವು ಟ್ರೆಂಡ್ ಹೊಸದ್ ಮಾಡ್ಬಿಟ್ಟಿದೀವಿ. ಮಾರುತಿ ಕಾರ್ಸ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್, ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಮಾರುತಿ ಕಾರ್ಸ್. ಯಾಕೆಂದ್ರೆ ಹೆಸರಾಗ್ಬಿಟ್ಟಿದೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ VDI ಬರ್ತದೆ. 2015 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಹಾಕಿದ್ದಾರೆ, ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ಸೊ ನೀವು ನೋಡ್ತಾ ಇರಬಹುದು, ಟಚ್ ಇದೆ, ಇದರಲ್ಲೂ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ರಿವರ್ಸ್ ಕ್ಯಾಮ್ರಾ ಇದೆ, ಓಕೆ, ಎಲ್ಲ ಇದೆ. ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಡೀಸೆಲ್ ವೇರಿಯಂಟ್ ಬರುತ್ತೆ. ಅಲಾಯ್ ವೀಲ್ ಎಲ್ಲ ಬರುತ್ತೆ ನಿಮಗೆ, ಫ್ಯಾನ್ಸಿ ಅಲಾಯ್ ವೀಲ್. ಅದನ್ನು ತುಂಬಾ ಚೆನ್ನಾಗಿದೆ. ಸ್ಪಾಯ್ಲರ್ ಎಲ್ಲ ಇದೆ. ಏನ್ ಪ್ರೈಸ್ ಹೇಳ್ತಾರೆ ಸರ್? ಸಿಂಗಲ್ ಓನರ್
ಸರ್ 15 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತಿದ್ದು. ಸೊ ಇದು ಎಲ್ಲಿ ಬೇಕನ್ನ ವೀಕ್ಷಕರು ಚೆಕ್ ಮಾಡಬಹುದು. 5.5 5.80 ಈ ತರ ಪ್ರೈಸ್ ಇರುತ್ತೆ ವೀಕ್ಷಕರ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 5,25,000 ಗಡಿ ಕೊಡ್ತಾ ಇದೀವಿ. ಸೊ ನೀವು ಒಂದು 75,000 ಡೌನ್ ಪೇಮೆಂಟ್ ತನ್ನಿ 4.5 ಲಕ್ಷ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಒಂದು 75,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಆರಾಮ ತಗೊಂಡೋಗ್ಬೋದು. 75,000 ಡೌನ್ ಪೇಮೆಂಟ್ ಅಂದ್ರೆ ನಿಮ್ಗೆ ಅದರಲ್ಲೂ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸಿಗುತ್ತೆ ರೆಡ್ ಕಲರ್ ಅಲ್ಲಿ, ಅದು ಡೀಸೆಲ್. ಹೌದು ಸರ್. ಈ ಬಲನ ಬಂದ್ಬಿಟ್ಟು ಏನಪ್ಪಾ ಅಂತ ಹೇಳಿದ್ರೆ 2018 ಮಾಡಲು ಸಿಂಗಲ್ ಓನರ್ ಆಲ್ಫಾ ವೇರಿಯಂಟ್ ಆಟೋಮೆಟಿಕ್ ಗಾಡಿ ಸರ್. ಇದರಲ್ಲಿ ಆಟೋಮೆಟಿಕ್ ಗಾಡಿ, ಯಾಕೆಂದ್ರೆ ತುಂಬಾ ಜನ ಬಲನ ಹುಡುಕ್ತಾ ಇರ್ತಾರೆ ಸರ್. ಆಟೋಮೆಟಿಕ್ ಬೇಕು, ಫ್ಯಾಮಿಲಿ ಯೂಸ್, ಒಬ್ಬರೇ ಜೆಂಟ್ಸ್ ಯೂಸ್ ಮಾಡ್ರೆ ಲೇಡೀಸ್ ಬೇಜಾರ್ ಮಾಡ್ಕೋತಾರೆ ಅನ್ನೋರು ಇರ್ತಾರೆ. ಸೊ ಅಂತವ್ರಿಗಂತೂ ಕಂಫರ್ಟಬಲ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೊ ರಿವರ್ಸ್ ಕ್ಯಾಮ್ರಾ, ಪುಷ್ ಬಟನ್ ಸ್ಟಾರ್ಟ್, ಮತ್ತೆ ನಿಮ್ಗೆ ರೇರ್ ವೈಫರ್, ಸ್ಪಾಯ್ಲರ್ ಎಲ್ಲ ಇನ್ಬಿಲ್ಟ್ ಬರ್ತದೆ. ಎಲ್ಲದಕ್ಕೆ ಆಮೇಲೆ ಡ್ಯೂಯಲ್ ಟೋನ್ ಕೂಡ ಶೋರೂಮ್ ಇಂದಾನೆ ಡ್ಯೂಯಲ್ ಟೋನ್ ಕೂಡ ಆಗಿದೆ. ಹೌದು, ಇದರಲ್ಲಿ ಕ್ರೋಮ್ ಹ್ಯಾಂಡಲ್, ನಿಮ್ಗೆ ಆಟೋಮೆಟಿಕ್ ಮಿರರ್, ಪ್ರತಿಯೊಂದು ಎಲ್ಲ ಬರ್ತದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಇಷ್ಟೆಲ್ಲ ಆಪ್ಷನ್ ಇರೋ ಗಾಡಿ ಬರೀ 6.5 ಲಕ್ಷ ಗಾಡಿ ಕೊಡ್ತಾ ಇದೀವಿ. 6.5 ಲಕ್ಷಕ್ಕೆ 50,000 ಡೌನ್ ಪೇಮೆಂಟ್ ತಂದ್ರು ಸಾಕು ಸರ್. ಆರಾಮಾಗಿ 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ, ಆರಾಮಾಗಿ ತಗೊಂಡೋಗ್ಬೋದು. 50,000 ಡೌನ್ ಪೇಮೆಂಟ್ ನಿಮ್ಗೆ ಅದರಲ್ಲೂ ಬಲೆನೋ ಆಟೋಮೆಟಿಕ್ ಸಿಗ್ತಾ ಇದೆ. ಅದು ಟಾಪ್ ಎಂಡ್ ವೇರಿಯಂಟ್. ಆಲ್ಫಾನ ಡೆಲ್ಟಾನಾ ಸರ್ ಇದು? ಸರ್ ಆಲ್ಫಾ, ಫುಲ್ಲಿ ಟಾಪ್ ಅಂಡ್ ಆಲ್ಫಾ. ಸೊ ಆಲ್ಫಾನೇ ಬರೀ 6.5 ನಾವು ಕೊಡ್ತಾ ಇದ್ದೀವಿ. 6.5 ಸಿಗುತ್ತೆ ನೋಡಿ. ಅದು ಸಿಂಗಲ್ ಓನರ್ ಮೇಂಟೈನ್ ಆಗಿರ್ತಕ್ಕಂಥ ಆಟೋಮೆಟಿಕ್. ಹೌದು ಸರ್ ಅಲ್ವಾ? ಓಕೆ, ಸೂಪರ್. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ? ಎಲ್ಲ ಬರ್ತದೆ ಸರ್ ಇದರಲ್ಲಿ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್. ಡಿಸೈರ್ ಇನ್ನೊಂದು ಸರ್ ನನ್ ಡೀಸೆಲ್ ತೋರಿಸಿದ್ರ ನನಗೊಂದು ಪೆಟ್ರೋಲ್ ಬೇಕು ಅನ್ನೋದು ಒಂದು ಆಸೆ ಇರ್ತದೆ. ಸೊ ಪೆಟ್ರೋಲ್ ಸರ್ ಇದು. ಸೊ ಇದು ಬರೀ 76,000 ರನ್ ಆಗಿದೆ. ZXi ಪ್ಲಸ್. ಇದರಲ್ಲಿ ನಿಮ್ ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ಕಂಪ್ನಿಯಿಂದಾನೆ ಸಿಸ್ಟಮ್, ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗು, ಸೊ ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್, ಒಳ್ಳೆ ಲೆದರ್ ಸೀಟ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಎಲ್ಲ ನೋಡಬಹುದು, ತುಂಬಾ ಚೆನ್ನಾಗಿದೆ. ಡಿ ಕಟ್ ಸ್ಟೇರಿಂಗ್ ವೀಲ್ ಎಲ್ಲ ಬರುತ್ತೆ. ಅದನ್ನು ಕೂಡ ವುಡನ್ ಎಕ್ಸೆಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ನಿಮ್ಗೆ ಇದು ಟಾಪ್ ಅಂಡ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಮ್ಯಾಗ್ ವೀಲ್ ಎಲ್ಲ ಬರ್ತದೆ ಸರ್. ಹೌದು ಸರ್. ಆಟೋಮೆಟಿಕ್ ಮಿರರ್, ಮ್ಯಾಗ್ ವೀಲ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಬ್ಯಾಕ್ ವೈಫರ್, ಡೀಪ್ ಫಾಗರ್, ಓಕೇಜ್ ಗಾಡಿ ಅಂತಾನೆ ಹೇಳ್ಬೋದು. ವೀಕ್ಷಕರಿಗೆ ಎಲ್ಲಿ ಬೇಕನ್ನ ನೀವು ಚೆಕ್ ಮಾಡಿ, ಯಾವ ಶೋರೂಮ್ ಅಲ್ಲಿ ಬೇಕನ್ನ ಕೊಟೇಶನ್ ತಗೊಳ್ಳಿ. 7.7 ಲಕ್ಷ ಇದೆ. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 6.5 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ. 6.5 ಲಕ್ಷಕ್ಕೆ ಬರೀ 6.5 ಲಕ್ಷಕ್ಕೆ. ಅದರಲ್ಲೂ 2017 ಮಾಡಲು ZXi ಪ್ಲಸ್ ಗಾಡಿ ಕೊಡ್ತಾ ಇದ್ದೀನಿ. ಪ್ಲಸ್ ಕೊಡ್ತಾ ಇದ್ದೀನಿ. ಇದಕ್ಕೂ ಕೂಡ ಅದು ಸಿಂಗಲ್ ಓನರ್ ಗಾಡಿ. 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, 6 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಆಗಿ ತಗೊಂಡೋಗಿ. 6 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. 50,000 ತನ್ನಿ. ZXi ಪ್ಲಸ್ ಆರಾಮಾಗಿ ತಗೊಂಡೋಗ್ಬೋದು ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್. ತುಂಬಾ ಜನ ಪೆಟ್ರೋಲ್ ಗಾಡಿ ನನಗೆ ಮಿಡ್ ಸೆಗ್ಮೆಂಟ್ ಅಲ್ಲಿ ಬೇಕು ಅನ್ನೋರಿಗೆ ಖಂಡಿತ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೆಲೆರಿಯೋ 2017 ಮಾಡಲು, ಅದರಲ್ಲೂ ZXi ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಮಾಡಲು. ಎಲ್ಲ ಚೆಕ್ ಮಾಡಿ 4.85 ಲಕ್ಷ ಇದೆ. 4,30,000ಕ್ಕೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಕೊಡ್ತೀನಿ. 4,35,000 ಸರ್? ಬರೀ 30 ಸರ್. 5 ಬೇಡ ಸರ್, 30 ಕೊಡ್ತೀನಿ. 30,000 ತಗೊಂಬನ್ನಿ, 4 ಲಕ್ಷ ಲೋನ್ ಮಾಡ್ತೀನಿ ವೀಕ್ಷಕರೇ. 30,000 ಕೊಟ್ರೆ ಸಾಕು. 38,000 ಓಡರ ಅಂತ ನಿಮ್ಗೆ 2017 ಮಾಡಲು ZXi ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಸೆಲೆರಿಯೋ ಕೊಡ್ತೀನಿ. 38,000 ಅಷ್ಟೇ ಓಡಿದೆ. ZXi ಪ್ಲಸ್ ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಒಂದು SX ವೇರಿಯಂಟ್, ಅದರಲ್ಲೂ ಒಂದಲ್ಲ ಸರ್, 2 ಗಾಡಿ ಸರ್. 2 ಬೇಕಾ ಸರ್? ಯಾವ್ದು ಬೇಕು ಸರ್ ನಿಮ್ಗೆ? 2016 ಮಾಡಲು SX ಆಪ್ಷನ್ ಅಲ್ಲಿ ಬೇಕಾ ನಿಮ್ಗೆ? 6 ಏರ್ ಬ್ಯಾಗ್ ಗಾಡಿ, ಇಲ್ಲ 2012 ಮಾಡಲು ಡ್ಯೂಯಲ್ ಏರ್ ಬ್ಯಾಗ್ ಗಾಡಿ ಬೇಕಾ? ಯಾವ್ದು ಬೇಕಾನ ತಗೊಳ್ಳಿ. ಸೊ ಸಿಲ್ವರ್ ಬೇಕಾ, ವೈಟ್ ಬೇಕಾ? 2 ಡೀಸೆಲ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ವೀಕ್ಷಕರೇ ತಗೊಳ್ಳಿ, ನಿಮ್ ಬಜೆಟ್ ತಕ್ಕನಾಗಿ. ಸೊ ಇದು ಆಪ್ಷನ್ ಹೇಳ್ಬೇಕಂದ್ರೆ 2012 ಮಾಡಲು SX. ಇದು ಕೂಡ 2 ಏರ್ ಬ್ಯಾಗು, ಕೀ ಸ್ಟಾರ್ಟ್ ಎಲ್ಲ ಬರ್ತದೆ. ಸೊ ವೆಹಿಕಲ್ ಅಲ್ಲಿ ಅಲ್ಲ ವೀಲು ಪ್ರತಿಯೊಂದು ಎಲ್ಲ ಬರ್ತದೆ. ರಿವರ್ಸ್ ಸೆನ್ಸಾರ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಅಳವಡಿಕೆ ಇದೆ. ಸೊ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಏನು ಬರಲ್ಲ, ಎಲ್ಲ ಇನ್ಬಿಲ್ಟ್ ಅಲ್ಲಿ ಎಲ್ಲ ಬಂದ್ಬಿಡ್ತದೆ. ಏನು ಶೋರೂಮ್ ಇಂದ ಬಂದಿದೆ ಅದೇ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಅದರಲ್ಲೂ ನಿಮಗೆ SX ವೇರಿಯಂಟ್ ಅಲ್ಲಿ, ಅದರಲ್ಲೂ ಡೀಸೆಲ್ ವೇರಿಯಂಟ್ ಅಲ್ಲಿ, ಡೀಸೆಲ್ ಅಲ್ವಾ ಸರ್ ಇದು? ಹೌದು ಸರ್, ಡೀಸೆಲ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್ ಅಲ್ಲಿ ಒಳ್ಳೆ ಮೈಲೇಜ್. 50,000 60,000 ಏನೇ ತರಲಿ ಸರ್, ಲೋನ್ ಅಲ್ಲಿ ನಾವು ಎತ್ತಿದ ಕೈ ನಿಮ್ಗೆ ಗೊತ್ತಿರ್ತದೆ. ಯಾಕೆಂದ್ರೆ ಎಲ್ಲರಿಗೂ ಅಷ್ಟೇನೆ 90-95% ಲೋನ್ ಯಾರನ್ನ ಮಾಡ್ತಾ ಇದೀವಿ ಅಂದ್ರೆ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. ಸೊ 50,000 60,000 ಏನೇ ತಗೊಂಬನ್ನಿ, ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗಿ 4 ಲಕ್ಷವರೆಗೂ ಲೋನೇ ಆಗ್ಬಿಡ್ತದೆ. 4 ಲಕ್ಷ ಲೋನ್ ಆಗ್ಬಿಡುತ್ತೆ ನೋಡಿ. ಹುಂಡೈ ವರ್ಣ, ಅದ್ರಲ್ಲಿ 1.6 ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ ನಿಮಗೆ. ಪವರ್ಫುಲ್ ವೆಹಿಕಲ್, ಡೀಸೆಲ್ ವೆಹಿಕಲ್, ಒಳ್ಳೆ ಪ್ರೈಸ್ ಕೂಡ ಇದೆ. 4 ಲಕ್ಷ ಬರೀ 50,000 ತಂದ್ರೆ ಲೋನ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ಹಾಗೆ ನಮ್ಮ ಹತ್ರ ಇನ್ನೊಂದು 1.6 ವರ್ಣ, ಅದು ನ್ಯೂ ಶೇಪ್ ಬರುತ್ತೆ. 2016 ಮಾಡಲ್ 6 ಏರ್ ಬ್ಯಾಗ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರ್ತದೆ. ಫುಲ್ಲಿ ಟಾಪ್ ಎಂಡ್, ಸಿಂಗಲ್ ಓನರ್, ಡಾಕ್ಟರ್ ಯೂಸ್ ಮಾಡಿರುವಂತ ಗಾಡಿ. ಬರೀ 72,000 ರನ್ ಆಗಿದೆ. ಬರೀ 72,000 ಡೀಸೆಲ್. 6,85,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 6,65ಗೆ ಗಾಡಿ ಕೊಟ್ಬಿಡ್ತೀವಿ ಸರ್. 6,65ಕ್ಕೆ 17 ಮಾಡಲ್
2016 ಮಾಡಲು 6 ಇರಬೇಕು, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಕೊಡ್ತೀವಿ. 16 ಮಾಡಲು 1.6 ಅದು ಡಾಕ್ಟರ್ ಯೂಸ್ ಮಾಡಿರ್ತಕ್ಕಂಥ ವೆಹಿಕಲ್. ನೀವು ನೋಡ್ತಾ ಇರಬಹುದು ಸರ್, ಇದೆ ಕೂಡ ಡೀಸೆಲ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ತುಂಬಾ ಚೆನ್ನಾಗಿದೆ. ಅದು ನ್ಯೂ ಶೇಪ್ ವೆಹಿಕಲ್, ನಿಮ್ಗೆ 6.5 ಅಲ್ವಾ? ಹೌದು ಸರ್. 6.5 ಲಕ್ಷಕ್ಕೆ 50,000 ತಂದ್ರೆ ತಗ್ಗು ಮಾಡ್ಕೊಡ್ತೀರಾ? ಸಾಕು ಸರ್, 50,000 30,000 ಏನೇ ತರಲಿ, ಪ್ರೊಫೈಲ್ ಚೆನ್ನಾಗಿರ್ಲಿ ಅಷ್ಟೇ ನಾನು ಕೇಳೋದು. ಲೋನ್ ಮಾಡ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ರೆ ಅವ್ರದ್ದೇನಿಲ್ಲ, ಪ್ರೊಫೈಲ್ ನಿಮ್ದು ಇಡು, ನಿಮ್ದು ಲೋನ್ ನಮ್ದು ಅಂತ. ಹೌದು ಸರ್, ಪ್ರೊಫೈಲ್ ನಿಮ್ದು ಲೋನ್ ನಮ್ದು ಸರ್, ಅಷ್ಟೇ ಸರ್. ಕರ್ನಾಟಕದ ಕೊನೆ ಮನೆ ಅವ್ರದ್ದಾಗಿದ್ರು ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೂಪರ್ ಸರ್. ಓಕೆ, ನ್ಯೂ ಶೇಪ್ ಬೇಕು ಅಂದ್ರೆ ಸಿಗುತ್ತೆ, ಓಲ್ಡ್ ಶೇಪ್ ಬೇಕು ಅಂದ್ರೆ ಸಿಗುತ್ತೆ ಸರ್. ಹಾಗೆ ನಮ್ಮ ಹತ್ರ ಡಸ್ಟರ್ ಕೂಡ ಅವೈಲೇಬಲ್ ಇದೆ ಸರ್. ಈ ಡಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು 2015 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದಾಗಿರುತ್ತೆ. ಸೊ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 78,000 ಗಾಡಿ ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಇದರಲ್ಲಿ. ಹಿಸ್ಟ್ರಿನೂ ಸಿಗುತ್ತೆ. ಹೌದು ಸರ್, ಬರೀ 78,000 ಡೀಸೆಲ್, ಅದರಲ್ಲೂ 85 PS. ನಿಮ್ಗೆ ಆರಾಮಾಗಿ ಲಾಂಗ್ ಅಲ್ಲಿ 24-25 ಮೈಲೇಜ್ ಬರ್ತದೆ ಸರ್ ಗಾಡಿ. ಹೌದು ಸರ್, ಕಣ್ಣು ಮುಚ್ಕೊಂಡು ಬರ್ತದೆ. ಅದ್ರ SUV ಸೆಗ್ಮೆಂಟ್ ಅಲ್ಲಿ ಅಷ್ಟೊಂದು ಮೈಲೇಜ್ ಬರುತ್ತಲ್ಲ ಸರ್. ಟಾಪ್ ಎಂಡ್ ನೋಡಬಹುದು, ಕಂಪನಿ ಫೀಡ್ ಮ್ಯೂಸಿಕ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ನಿಮಗೆ, ಸೈಡ್ ಪ್ಯಾಡೆಡ್ ಆಗಿ, ಆಮೇಲೆ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಆಮೇಲೆ ರೂಫ್ ರೈಲ್ಸ್ ಎಲ್ಲ ನೋಡಬಹುದು. ತುಂಬಾ ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಎಲ್ಲಾ ತರ ಆಪ್ಷನ್ಸ್ ಇದರಲ್ಲೂ ಬಂದ್ಬಿಡುತ್ತೆ. 85 PS, ಅದರಲ್ಲೂ ಮೈಲೇಜ್ ಒಳ್ಳೆ ಮೈಲೇಜ್ ಸರ್. ತುಂಬಾ ಕಡಿಮೆ, ಆರಾಮಾಗಿ ಸಿಟಿನಲ್ಲಿ ಓಡಿಸ್ತೀನಿ ಅಂದ್ರು ವಿತ್ AC 20 ಮೈಲೇಜ್ ಬರ್ತದೆ, ಲಾಂಗ್ ಅಲ್ಲಿ 23, 25, 26 ನಿಮ್ ಡ್ರೈವಿಂಗ್ ಮೇಲೆ ಮೈಲೇಜ್ ಬರ್ತದೆ. ಸೊ ಇದಕ್ಕೆ ಲೋನ್ ಆಪ್ಷನ್ ಅಂತ ಹೋದ್ರೆ, ಸೊ ನಾವು 6.5 ಲಕ್ಷ ಪ್ರೈಸ್ ಹೇಳ್ತಾ ಇದೀವಿ. ಇದಕ್ಕೂ 50ರಿಂದ 1 ಲಕ್ಷ ತಗೊಂಬನ್ನಿ ಸಾಕು, ನಿಮ್ ಪ್ರೊಫೈಲ್ ಇದ್ದಂಗೆ. ಮಿಕ್ಕಿದೆಲ್ಲ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. 50ರಿಂದ 1 ಲಕ್ಷ ತಂದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡಿ ಆರಾಮಾಗಿ ಡಸ್ಟರ್ ಸಿಗುತ್ತೆ ಸರ್. ಅದರಲ್ಲೂ ಜಾವ ಬ್ರೌನ್ ಒಳ್ಳೆ ಪ್ರಿಫರಬಲ್ ಕಲರ್ ಅಂತಾನೆ ಹೇಳ್ಬೋದು ಯಾವ್ದ್ರಲ್ಲಿ, ಡಸ್ಟರ್ ಅಲ್ಲಿ. ಸೊ ಒಳ್ಳೆ ಕಲರ್ ಸರ್. ಓಕೆ, ತುಂಬಾ ಚೆನ್ನಾಗಿದೆ ಅದು ಕೂಡ. ಹಾಗೆ ಈಕೋ ಸ್ಪೋರ್ಟ್ ಹುಡುಗರಿಗೆ ಒಂದು ಈಕೋ ಸ್ಪೋರ್ಟ್ ಕೂಡ ಅವೈಲೇಬಲ್ ಇದೆ ಸರ್. ಇದು ಬಂದ್ಬಿಟ್ಟು 2014 ಮಾಡಲು ಟೈಟಾನಿಯಂ ಸರ್. ಇದು ಗಾಡಿ ಟೈಟಾನಿಯಂ. ಸೊ ಇದ್ರಲ್ಲಿ ಕೂಡ AC ಪವರ್ ಶೇರಿಂಗ್, ಡ್ಯೂಯಲ್ ಏರ್ ಬ್ಯಾಗ್ ಮತ್ತೆ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರ್ತದೆ. ಆ ಕಂಪನಿಯಿಂದ ಅಲಾಯ್ ವೀಲ್ ಕೂಡ ಬರ್ತದೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ನೀವು ನೋಡ್ತಾ ಇರಬಹುದು. ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ತುಂಬಾ ವೆಲ್ ಮೇಂಟೈನ್ ಆಗಿದೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ, ಟೈಟಾನಿಯಂ ಆಗಿರೋದ್ರಿಂದ ಟಾಪ್ ಎಂಡ್ ವೆಹಿಕಲ್ ನಿಮಗೆ ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಕೂಡ ಬಂದ್ಬಿಡುತ್ತೆ. ಅದು ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್, ಬರೀ 5,45,000 ಗಾಡಿ ಕೊಡ್ತಾ ಇದ್ದೀನಿ. 45,000 ತಗೊಂಡ್ಬರ್ಲಿ, 5 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ, ಆರಾಮ ತಗೊಂಡೋಗ್ಬೋದು. 45,000 ತಂದ್ರೆ ಸಾಕು. ಈಕೋ ಸ್ಪೋರ್ಟ್ ಟಾಪ್ ಎಂಡ್ ಮಾಡಲ್. ಹೌದು ಸರ್. ಓಕೆ, 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಲೋನ್ ಅಲ್ಲ ಸರ್, 4 ಅಲ್ಲ ಸರ್, 5 ಲಕ್ಷ ಲೋನ್ ಆಗುತ್ತೆ. 45,000 ತಂದ್ರೆ ಸಾಕು. 5,45,000. ಹೌದು ಸರ್. ಸರ್, ಯಾವ್ದು ಫಿಕ್ಸಿಂಗ್ ಪ್ರೈಸ್ ಇಲ್ಲ ಅಲ್ಲ ಸರ್? ಸ್ವಲ್ಪ ಸರ್ ಏನಿಲ್ಲ ಸರ್, ನಿಮ್ ಚಾನಲ್ ಇಂದ ಬರೋದೇ ನಮ್ ಸೌಭಾಗ್ಯ. ನಾನು ಹೇಳ್ತೀನಲ್ಲ ಸರ್, ಯಾರೇ ಬಂದ್ರು ನಾನು ಯಾವ್ದು ಫಿಕ್ಸಿಂಗ್ ಪ್ರೈಸ್ ಅಂತ ಏನಿಲ್ಲ. ಸಣ್ಣ ಪುಟ್ಟ ನೆಗೋಷಿಯೇಷನ್ ಅಂದ್ರೆ ದುಬಾರಿ ನೆಗೋಷಿಯೇಬಲ್ ಖಂಡಿತ ಆಗಲ್ಲ. ಓಕೆ ಅಂದ್ರೆ ಇದು ಬಡವರ ಆಫೀಸು, ನೀವು ಬನ್ನಿ, ಖಂಡಿತವಾಗಿ ಸಣ್ಣ ಪುಟ್ಟ ನೆಗೋಷಿಯೇಬಲ್ ಮಾಡಿ. ಬಡವರ ಆಫೀಸ್, ಅದಕ್ಕೆ 70 ಕಾರ್ ಇದೆ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಡಸ್ಟರ್ ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು RXT, ಇದು ಬಂದು RXZ, ಸಾರಿ, ಫುಲ್ಲಿ ಟಾಪ್ ಎಂಡ್ ಇರ್ತದೆ, ಸೆಕೆಂಡ್ ಓನರ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ 110 PS. ಸೊ ಸರ್ 2016 ಮಾಡಲ್, ಸೆಕೆಂಡ್ ಓನರ್, ಫುಲ್ಲಿ ಟಾಪ್ ಎಂಡ್, ಕಂಪನಿಯಿಂದ ಅಲಾಯ್ ವೀಲ್, ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಫರ್, ನೀವು ರೇರ್ ರೈಲ್ಸ್ ಎಲ್ಲ ಬರ್ತದೆ. ರೈಲ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ನೋಡಬಹುದು ಯಾವ ತರ ಇದೆ ಅಂತ. ಇಂಟೀರಿಯರ್ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಕಂಪನಿಯಿಂದಾನೆ ಬಂದ್ಬಿಡುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ. ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಸೀಟ್ ಕವರ್ಸ್ ಇರುತ್ತೆ. ವೈಟ್ ಕಲರ್ ಅಲ್ಲಿ ನಿಮಗೆ ವೈಟ್ ಬೇಕು ಅಂದ್ರೆ ವೈಟ್ ಸಿಗುತ್ತೆ. ಕಡಿಮೆ ಓಡಿರೋ ಆ ಗಾಡಿ ಯಾವ್ದು ಸರ್? ಸಿಗುತ್ತೆ. ಇದು ಪ್ರೈಸ್ ಏನ್ ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು ನಾವು 7.5 ಲಕ್ಷ ಆಫ್ಟರ್ ಮಾರ್ಕೆಟ್ ಪ್ರೈಸ್ ಹೇಳ್ತಾ ಇರೋದು ಇಲ್ಲೆಲ್ಲ. ಸೊ ನಿಮ್ಮ ಚಾನಲ್ ಇಂದ ನಮ್ಮ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ 6,85,000 ಈ ಗಾಡಿ ಕೊಡ್ತೀವಿ. 6,85,000 16 ಮಾಡಲ್ ಗಾಡಿ ಕೊಡ್ತಾ, ಅದ್ರಲ್ಲೂ ಫುಲ್ಲಿ ಟಾಪ್ ಎಂಡ್ ಗಾಡಿ ಕೊಡ್ತಾ ಇದೀನಿ. ಲೋನ್ ಅಂತ ಬಂದ್ರೆ 6 ಲಕ್ಷ ಲೋನ್, 85,000 ಡೌನ್ ಪೇಮೆಂಟ್ ತರಲಿ ಆರಾಮ ತಗೊಂಡು. 85,000 ಡೌನ್ ಪೇಮೆಂಟ್ ಅಂದ್ರೆ ಅದರಲ್ಲೂ ನಿಮಗೆ ಟಾಪ್ ಎಂಡ್ ಮಾಡಲ್ RXZ ಮಾಡಲ್ ಸಿಗುತ್ತೆ. ಅದು ಡಸ್ಟರ್ ಹುಡುಕೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಹಾಗೆ ಬ್ರೆಜಾ ಕೂಡ ಇನ್ನೊಂದು ಅವೈಲೇಬಲ್ ಇದೆ ಸರ್. ಇದು ಬಂದು ZA ಬರ್ತದೆ. ಸೊ ಅಲ್ಲಿ ನೋಡಿದ್ದು ZA ಪ್ಲಸ್, ಇದು ZA 2017 ಮಾಡಲ್. ಸೊ ಸೆಕೆಂಡ್ ಓನರ್ ಗಾಡಿ. ಇದು ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಕೂಡ ಡ್ಯೂಯಲ್ ಟೂನ್ ಇದೆ. ಆಫ್ಟರ್ ಮಾರ್ಕೆಟ್ ನಿಮ್ಗೆ BBS ಮ್ಯಾಗ್ವಿಲ್ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಎಕೋಮಾ ಟೈರ್ ಹಾಕಿದ್ದಾರೆ, ಒಳ್ಳೆ ಟಚ್ ಇದೆ. ಈ ಲೆದರ್ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. BBS ಮ್ಯಾಗ್ವಿಲ್ ಒಂದು ಏನಿಲ್ಲ ಅಂದ್ರೆ 56,000 ಇರ್ಬೋದು. ಇದೆ ಸರ್, ಇದೆ ಸರ್. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನೋಡಬಹುದು. ಕಂಪನಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ. ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಇದೆ. ಲೆದರ್ ಸೀಟ್ಸ್ ಎಲ್ಲೂ ವೇರಿಯಂಟ್ ಆಗಿಲ್ಲ, ಬ್ರ್ಯಾಂಡ್ ನ್ಯೂ ಅಂತಾನೆ ಹೇಳ್ಬೋದು. ಅದರಲ್ಲೂ ನಿಮಗೆ ಡ್ಯೂಯಲ್ ಟೋನ್ ಬರುತ್ತೆ. ಇದು ಹೌದು, ಡ್ಯೂಯಲ್
ಟೋನ್. ಓಕೆ, ZDI ಅದನ್ನು ಬ್ರೆಜ್ಜಾ ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ಅಂತ ಹೇಳಿದ್ರೆ 7,80,000ಗೆ ಈ ಗಾಡಿ ಕೊಡಕ್ ರೆಡಿ ಇದೀವಿ. ಸೊ ಲೋನ್ ಆಪ್ಷನ್ ಅಂತ ಏನಾದ್ರು ಬಂದ್ರೆ ಈಸಿಯಾಗಿ 7 ಲಕ್ಷ ಲೋನ್ ಆಗುತ್ತೆ. ಒಂದು 80,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮ ತಗೊಂಡೋಗ್ಬೋದು. 80,000 ಡೌನ್ ಪೇಮೆಂಟ್ ತಂದ್ರೆ ಸಾಕು. ಅದು 17 ಮಾಡಲ್ ಸರ್? ಹೌದು ಸರ್, 17 ಮಾಡಲ್ ಟಾಪ್ ಎಂಡ್ ಗಾಡಿ ಕೊಡುತ್ತೆ. ಅದರಲ್ಲೂ ಬ್ರೆಜ್ಜಾ ಸಿಗುತ್ತೆ ನಿಮ್ಗೆ, ತುಂಬಾ ಚೆನ್ನಾಗಿದೆ. ಅದು ಕೂಡ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸರ್. ಅದೇ ರೀತಿ ನೀವು ನೋಡ್ತಾ ಇರಬಹುದು ಟೊಯೋಟಾ ಇನೋವಾ 2011 ಮಾಡಲ್. ಸೊ ಇದು ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ ಕಿಲೋಮೀಟರ್ 163 ಗಾಡಿ ಓಡಿದೆ. 1,63,000 ಓಡಿದೆ. ಸೊ ಇದನ್ನ ಬಂದು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, 7.5 7.25 ಈ ತರ ಪ್ರೈಸ್ ಇದೆ. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮಾತ್ರ ಬರೀ ಇದನ್ನ ಗಾಡಿನ 6,80,000 ಗಾಡಿ ಕೊಡ್ತಾ ಇದೀವಿ ಸರ್. 6,80,000 11 ಮಾಡಲು, ಅದರಲ್ಲೂ ವಿ ವರ್ಷನ್ ಗಾಡಿ ಕೊಡ್ತಾ ಇದೀವಿ ಸರ್. ನಿಮ್ಗೆ AC ಪವರ್, ಹೌದು ಸರ್, ಟಾಪ್ ಎಂಡ್ ಮಾಡಲು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಡೈಮಂಡ್ ಕಟ್ ಮ್ಯಾಗ್ ವೀಲ್ ಎಲ್ಲ ಇರುತ್ತೆ, ಸ್ಪಾಯ್ಲರ್ ಪ್ರತಿಯೊಂದು ಎಲ್ಲ ಇದೆ ಸರ್. ಮಾಡಲು ನಿಮ್ಗೆ ಇಂಟೀರಿಯರ್ ನೋಡಿ ತೋರಿಸ್ಬಿಡ್ತೀನಿ ಯಾವ ತರ ಇದೆ ಅಂತ. ಕ್ಯಾಪ್ಟನ್ ಸೀಟ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಕೂತ್ಕೊಂತಾ ಇದ್ರೆ ನಿಮ್ಗೆ ಒಂದು ಆಂಬಿಯನ್ಸ್ ಫೀಲ್ ಆಗುತ್ತಲ್ಲ, ಆ ತರ ಒಂದು ಲಕ್ಸುರಿಯಸ್ ಫೀಲ್ ಬಂದೇ ಬರುತ್ತೆ. 11 ಮಾಡಲ್ ಆದ್ರೂ ತುಂಬಾ ವೆಲ್ ಮೇಂಟೈನ್ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಲೋನ್ ಆಗುತ್ತೆ ಸರ್ ಇದಕ್ಕೆ? ಸರ್ ಆರಾಮಾಗಿ ಲೋನ್ ಆಗುತ್ತೆ ಸರ್. 5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 5 ಲಕ್ಷ ಲೋನ್ ಆಗುತ್ತೆ? ಹೌದು ಸರ್. 1.5 ಏನೇ ತರಲಿ ಸಾಕು, ಡೌನ್ ಪೇಮೆಂಟ್ ಈಸಿಯಾಗಿ ಮಾಡ್ಕೊಡ್ತೀವಿ. ಆರಾಮಾಗಿ 1.80 ಇಲ್ಲ 2 ಲಕ್ಷ ಲೋನ್ ಕ್ಯಾಶ್ ತಗೊಂಡ್ಬಂದ್ಬಿಟ್ರೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. 11 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸರ್. ಹೌದು ಸರ್. ಓಕೆ, ಹಾಗೆ ಇನ್ನೊಂದು ಕ್ವಿಡ್ ಕೂಡ ಅವೈಲೇಬಲ್ ಇದೆ. ಇದು ಸರ್ ಕ್ವಿಡ್ ಬಂದು 2018 ಮಾಡಲ್. ಸೊ ಇದು ಬಂದು ಸಿಂಗಲ್ ಓನರ್ ಗಾಡಿ. ಕಿಲೋಮೀಟರ್ ಬಂದ್ಬಿಟ್ಟು 72,000 ಗಾಡಿ ರನ್ ಆಗಿದೆ. 18 ಮಾಡಲ್, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ ನೀವು ನೋಡ್ತಾ ಇರಬಹುದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ಕಂಪನಿ ಫಿಟೆಡ್ ಎಲ್ಲವೂ ಬರುತ್ತೆ, ಏನು ಕೂಡ ಚೇಂಜಸ್ ಆಗಿಲ್ಲ. AC ಎಲ್ಲ ಇರುತ್ತೆ ನಿಮಗೆ. AC ಎಲ್ಲ ವೆಲ್ ಮೇಂಟೈನ್ಡ್ ಆಗಿದೆ. ವರ್ಕಿಂಗ್ ಕಂಡೀಷನ್ ಅಲ್ವಾ ಸರ್ ಎಲ್ಲ? ಹೌದು ಸರ್, ಎಲ್ಲ ವರ್ಕಿಂಗ್ ಅಲ್ಲಿ ಇದೆ. 3,45,000 ಗಾಡಿ ಕೊಡ್ತಾ ಇದ್ದೀನಿ. 18 ಮಾಡಲು 40,000 ಡೌನ್ ಪೇಮೆಂಟ್ ತರಲಿ, ಮಿಕ್ಕಿದೆಲ್ಲ ನಾನು ಲೋನ್ ಮಾಡಿ 40,000 ತಂದ್ರೆ ಸಾಕು. 18 ಮಾಡಲು ನಿಮಗೆ, ಅದರಲ್ಲೂ ನಿಮಗೆ ಕ್ವಿಡ್ ಸಿಗುತ್ತೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಅಂತ. ಹೌದು ಸರ್, ಒಳ್ಳೆ ಮೈಲೇಜ್ ಖಂಡಿತವಾಗಿ ಬರುತ್ತೆ. ಹಾಗೆ ನಮ್ಮ ಹತ್ರ ಒಂದು i20 ಕೂಡ ಅವೈಲೇಬಲ್ ಇದೆ. ಇದು ಹೇಳಿ ಸರ್. ಸರ್ ಇದು ಸ್ಪೋರ್ಟ್ಸ್ ಆಪ್ಷನಲ್ ಇರೋದ್ರಿಂದ ನಿಮ್ಗೆ ಒಂದು ಸಿಂಗಲ್ ಏರ್ ಬ್ಯಾಗು ಕಂಪನಿಯಿಂದ ಮ್ಯಾಗ್ ವೀಲ್ ಎಲ್ಲ ಕೊಡ್ತಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಗಾಡಿನ 3.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ. 50,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಈಸಿಯಾಗಿ ಲೋನ್ ಮಾಡ್ಕೋಬಹುದು ಸರ್. ಅದೇ ರೀತಿ ನೀವು ಫಿಯಟ್ ಪುಂಟೋ, ಸೊ ಇದರಲ್ಲಿ ಹೆಡರ್ಸ್ ಇದೆ, ನಿಮ್ಗೆ ಅಲಾಯ್ ವೀಲ್ ಇದೆ, ಆಮೇಲೆ ಮಾರ್ವಿನ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಗಾಡಿ ಎಲ್ಲ ಚೆನ್ನಾಗಿದೆ. ಇವತ್ತೊಂದು ಆಲ್ಟೋ ತಗೋಬೇಕು ಅಂದ್ರೆ 2009 ಮಾಡಲು 1.5 ಲಕ್ಷ 1.80 ಇದೆ. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬರ್ಲಿ ಸರ್, 1,40,000 ಫಿಯಟ್ ಪುಂಟೋ ಕೊಡ್ತೀನಿ. ಎಲ್ಲಾ ಫಿಟ್ಟಿಂಗ್ ಇರೋದು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್, ಮಾರ್ವಿನ್ ಸೀಟ್ ಕವರ್, ಹೆಡ್ಡರ್ಸ್ ಎಲ್ಲ ಇರುವಂತ ಒಳ್ಳೆ ಗಾಡಿ ಕೊಡ್ತಾ ಇದೀವಿ. 1,40,000 ರೂಪಾಯಿಗೆ ಪುಂಟೋ ಸಿಗ್ತಾ ಇದೆ ನಿಮ್ಗೆ. ಅದು ಹೆಡರ್ ಇರುವಂತಹ ಪುಂಟೋ. ಹೌದು ಸರ್. ಹುಡುಗರ ಮಕ್ಕಳು ಯಾರಾದ್ರೂ ಇದ್ರೆ, ಕಾಲೇಜ್ಗೆ ಹೋಗೋರು ಇದ್ರೆ ಡೆಫಿನೆಟ್ ಆಗಿ ಪ್ರಿಫರ್ ಮಾಡಿ. 1,40,000 ರೂಪಾಯಿಗೆ ಅದು ಪುಂಟೋ ಸಿಗುತ್ತೆ ನಿಮ್ಗೆ. ಹೆಡರ್ ಫಿಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕಾಲೇಜ್ ಮುಂದೆ ಒಂದು ರೇವ್ ಕೊಟ್ರೆ ಸಾಕು, ನಿಮ್ಗೆಲ್ಲ ತಿರ್ಗಿ ನೋಡೋ ವೆಹಿಕಲ್ ಅಂತಾನೆ ಹೇಳ್ಬೋದು. ಪುಂಟೋ ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ಹತ್ರ ಒಂದು ಇಟಿಯೋಸ್ ಕೂಡ ಅವೈಲೇಬಲ್ ಇದೆ ಸರ್. ಇಟಿಯೋಸ್ ಬಂದ್ಬಿಟ್ಟು ಇದು 3rd ಓನರ್ ಆಗಿದೆ. ಸೊ GD ವೇರಿಯಂಟ್ ಬರ್ತದೆ, ಅಂದ್ರೆ ಡೀಸೆಲ್. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಬರೀ ಈ ಗಾಡಿನ 3,30,000 ಮಾಡ್ಕೊಡ್ತೀನಿ ವೀಕ್ಷಕರೇ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ. 4,4 ಲಕ್ಷ ಇದೆ ಸಿಂಗಲ್ ಸೆಕೆಂಡ್ ಓನರ್. ಹೌದು, 3,4 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಲೆದರ್ ಸೀಟ್ ಕೂಡ ಹೋಗಿದೆ, ಎಲ್ಲ ನಾವು ಹಾಕ್ಸ್ಕೊಡ್ತೇವೆ. ಹೊಸ ಲೆದರ್ ಸೀಟ್ ಕಂಪನಿ ಫಿಟೆಡ್ ಹೋಗಿದಲ್ಲ, ಕಂಪನಿ ಫಿಟೆಡ್ ಕೆಳಗಡೆ ಇದೆ, ಅದರಲ್ಲೂ ಚೇಂಜ್ ಮಾಡ್ಕೊಡ್ತೀವಿ. ಹೊಸ ಲೆದರ್ ಸೀಟ್ ಕೂಡ ಕಮಿಟ್ಮೆಂಟ್ ತಗೊಂತೀವಿ, ಮಾಡ್ಕೊಡ್ತೀವಿ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಬರೇ 3,30,000ಕ್ಕೆ ಗಾಡಿ ಕೊಡ್ತಾ ಇದೀವಿ. 3,30,000 ರೂಪಾಯಿಗೆ ಇಟಿಯೋಸ್ ಸಿಗ್ತಾ ಇದೆ ನಿಮ್ಗೆ. ಎಲ್ಲೂ ಸಿಗಲ್ಲ, ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಸಿಗ್ತಾ ಇದೆ ಸರ್. ಹಾಗೆ ಒಂದು ಸುಜುಕಿ ಎಸ್ ಕ್ರಾಸ್, ತುಂಬಾನೇ ಡಿಮ್ಯಾಂಡಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಈ ಗಾಡಿ ಇಲ್ಲಿ ಸ್ಟಾಪ್ ಆಗಿದೆ ಅನ್ಸುತ್ತೆ, ಆದ್ರೆ ಫಾರಿನ್ ಕಂಟ್ರಿಯಲ್ಲಿ ಇವಾಗ್ಲೂ ಕೂಡ ರನ್ನಿಂಗ್ ಇರತಕ್ಕಂತ ಎಸ್ ಕ್ರಾಸ್, ಅದರಲ್ಲೂ ಒಳ್ಳೆ ಮೈಲೇಜ್ ಬರುತ್ತೆ. SUV ಸೆಗ್ಮೆಂಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಈ ಮಾರುತಿ ಎಸ್ ಕ್ರಾಸ್ ಅಲ್ಲಿ ಇದು ಆಲ್ಫಾ ಸರ್. ಅಂದ್ರೆ ಮಾರುತಿ ಎಸ್ ಕ್ರಾಸ್ ಅಲ್ಲಿ ರಾಜ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇದರಲ್ಲಿ ನಿಮ್ಗೆ ಪುಷ್ಪಟ ಸ್ಟಾರ್ಟ್ ಇಂದ ಹಿಡಿದು A to Z ಎಲ್ಲ ಬರ್ತದೆ. ಎಲ್ಲ ಟೋಟಲ್ ಇದೆ. ನಿಮ್ಗೆ ಸ್ವಿಫ್ಟ್ ಮೈಲೇಜ್ ಬರ್ತದೆ, SUV ಸೆಗ್ಮೆಂಟ್ ಬರ್ತದೆ, ನಿಮ್ಗೆಲ್ಲ ಪ್ಲಸ್ ಪ್ಲಸ್. ಎರಡನೇದಾಗಿ ಇದು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದನ್ನ ನಿಮ್ಗೆ 5,80,000 ಗಾಡಿ ಕೊಡ್ತಾ ಇದೀವಿ. 6.5 ಲಕ್ಷ 6.3 ಲಕ್ಷ ಎಲ್ಲ ಕಡೆ ಇದೆ ವೀಕ್ಷಕರೇ. ಬರೀ 5.80 ಗಾಡಿ ಕೊಡ್ತಾ ಇದೀವಿ. ನೀವು ಒಂದು 30,000 ತಗೊಂಬನ್ನಿ, ಇಲ್ಲ 50,000 ತಗೊಂಬನ್ನಿ, ಇಲ್ಲ 80,000 ತಗೊಂಬನ್ನಿ. ಏನ್ ತರ್ತಿರೋ ತನ್ನಿ, ನೀವು ಡೌನ್ ಪೇಮೆಂಟ್ ಸಾಕು ನನಗೆ, ಮಿಕ್ಕಿದ್ದು ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ. ಲೋನ್ ಮಾಡಿ ಕೊಡ್ತಾರಂತೆ. 30,000ದಿಂದ 80,000 ಎಷ್ಟನ್ನ ತಗೊಂಬನ್ನಿ, ನಿಮ್ ಕೈಲಾಗಿದ್ದು ದುಡ್ಡು ತಗೊಂಬನ್ನಿ, ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದರಲ್ಲೂ ನಿಮ್ಗೆ ಫೇವರೇಟ್ ಅಂತ ಹೇಳಿದ್ರೆ ಸಿಂಗಲ್ ಓನರ್ ವೆಹಿಕಲ್ ಇದಾಗಿರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಸ್ವಲ್ಪ
ಧೂಳು ಕೂತ್ಕೊಂಡಿದೆ, ಒರೆಸ್ಬೇಕು, ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಓವರ್ ಆಲ್ ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಸಿಂಗಲ್ ಓನರ್ ಎಸ್ಕಾಸ್ ನಿಮಗೆ ಎಷ್ಟು ಹೇಳಿದ್ರಿ ಸರ್? 5,80,000 ಸಿಂಗಲ್ ಓನರ್ ಸಿಗುತ್ತೆ. ಹಾಗೆ ನಮ್ಮ ಹತ್ರ ವ್ಯಾಗನರ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2016 ಮಾಡಲು, ಇದು ಕೂಡ ಸಿಂಗಲ್ ಓನರ್ ಗಾಡಿ. ಸೊ ಡ್ಯೂಯಲ್ ಏರ್ ಬ್ಯಾಗ್ ಬರ್ತದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಬ್ಯಾಕ್ ವೈಫರ್, ಡೀಪ್ ಫಾಗರ್ ಎಲ್ಲ ಬರುವಂತ ಗಾಡಿ. ನೀವು ನೋಡಬಹುದು ಇಂಟೀರಿಯರ್ ಮಾತ್ರ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ ಸರ್? ಹೌದು ಸರ್, 2 ಏರ್ ಬ್ಯಾಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಏರ್ ಬ್ಯಾಗ್ ಬರ್ತಕ್ಕಂತ AC ವೆಹಿಕಲ್ ನಿಮ್ಗೆ, ಅದರಲ್ಲೂ ವ್ಯಾಗನರ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡೀಪ್ ಫಾಗರ್, ಫಾಗ್ ಲ್ಯಾಂಪ್, ಡ್ಯೂಯಲ್ ಏರ್ ಬ್ಯಾಗ್ ನಿಮ್ಗೆಲ್ಲ ಬರ್ತದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಗಾಡಿನಲ್ಲಿ. ಸೊ ಪ್ರೈಸ್ ಅಂತ ಹೇಳಿದ್ರೆ 4,30,000 ಗಾಡಿ ಕೊಡ್ತಾ ಇದೀನಿ. 30,000 ಡೌನ್ ಪೇಮೆಂಟ್ ತರಲಿ, ಆರಾಮಾಗಿ ತಗೊಂಡೋಗ್ಲಿ. 30,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ನಿಮ್ಗೆ ವ್ಯಾಗನರ್ ತಗೊಂಡೋಗ್ಬೋದು. ಆಮೇಲೆ ನೀವು ಡೈರೆಕ್ಟ್ ಆಗಿ ಬಂದ್ರೆ 4,60,000, ಹೆಚ್ಚು ಕಡಿಮೆ ಮಾಡಿದ್ರು 10,000 ಅಷ್ಟೇ ಬಿಡೋದು, ಜಾಸ್ತಿ ಬಿಡಲ್ಲ. ನಮ್ಮ ಚಾನೆಲ್ ನಿಂದ ಬಂದ್ರೆ 4,30,000 ಕೊಡ್ತಾ ಇದೀನಿ. ಓಕೆ, ಸೂಪರ್ ಸರ್. ಇದು ಬಂದ್ಬಿಟ್ಟು ಬೊಲೊನೋ ಆಲ್ಫಾ ಸರ್. ಇದು ಕೂಡ ಇದು ಆಲ್ಫಾ ಫುಲ್ಲಿ ಟಾಪ್ ಎಂಡ್ ಮಾಡಲು, 2017 ಮಾಡಲು, ಡೀಸೆಲ್ ಗಾಡಿ, ಸೆಕೆಂಡ್ ಓನರ್. ಬರೀ 72,000 ಗಾಡಿ ರನ್ ಆಗಿದೆ. 72,000 ಡೀಸೆಲ್ ಸರ್. ಇದು ಕೂಡ ಅಷ್ಟೇ ಫೈನಲ್ 6.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀನಿ ಸರ್. 6.5 ಲಕ್ಷಕ್ಕೆ ನಿಮ್ಗೆ ನೋಡಬಹುದು 72,000 ಜೆನ್ಯೂನ್ ಓಡಿರ್ತಕ್ಕಂತ ವೆಹಿಕಲ್, ಅದರಲ್ಲೂ ಡೀಸೆಲ್ ಬಲೆನೂ ಸಿಗುತ್ತೆ ನಿಮ್ಗೆ. ಹೌದು ಸರ್. ಎಷ್ಟು ಕೇಳಿದ್ರಿ ಸರ್? 6.5 ಲಕ್ಷಕ್ಕೆ 50,000 ತಗೊಂಡ್ಬರ್ಲಿ. ಇದಕ್ಕೂ ಕೂಡ 6 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ, ತಗೊಂಡೋಗ್ಲಿ ಸರ್. 6 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. 50,000 ತನ್ನಿ ಸಾಕು, ನಿಮ್ಗೆ 72,000 ಓಡಿರ್ತಕ್ಕಂತ ಡೀಸೆಲ್ ಕೊಡ್ತಾ ಇದ್ದೀನಿ. ಹೌದು ಸರ್, ಸೂಪರ್ ಸರ್.